ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶ್ರೀಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 3ನೇ ಪಾದ 17ನೇ ಅಧಿಕರಣ, ಅದರಲ್ಲಿ 48ನೇ ಸೂತ್ರದೊಳಗೆ ಸ್ವಲ್ಪ ಭಾಗ ಭಾಷ್ಯ ಉಳಿದೈತದು, ಅದನ್ನು ನೋಡೋಣ. ಜ್ಯೋತಿರಾದಿವತ್ ಯತಃ ಜ್ಯೋತಿಷಃ ಏಕತ್ವೇ ಅಪಿ ಅಗ್ನಿಕ್ರವ್ಯಾತ್ ಪರಿವ್ರಿಯತೆ ನ ಇತರಃ. ಜ್ಯೋತಿರಾದಿವತ್, ಇಲ್ಲಿ ಜ್ಯೋತಿರಾದಿಗಳಂತೆ ಅಂತ, ಹಂಗಂದ್ರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಥಾ ಜ್ಯೋತಿಷಃ ಏಕತ್ವೇ ಅಪಿ ಅಗ್ನಿಕ್ರವ್ಯಾತ್ ಪರಿವ್ರಿಯತೆ ನ ಇತರಃ. ಈಗ ಒಂದು ಜ್ಯೋತಿ ಇದೆ ಅಂತ ತಿಳ್ಕೊಳ್ರಿ, ಅಥವಾ ಒಂದು ಅಗ್ನಿ. ಈಗ ಒಬ್ಬ ಪುರುಷ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಆ ಅಗ್ನಿಯನ್ನ ಈ ಪ್ರಾಣಿಗಳ ಬೇಟೆಯಾಡಿ ಅದರ ಮಾಂಸವನ್ನ ಬೇಯಿಸ್ಲಿಕ್ಕೆ, ಅದನ್ನ ಸುಡ್ಲಿಕ್ಕೆ ಅವನು ಅದನ್ನ ಉಪಯೋಗ ಮಾಡ್ತಾ ಇದ್ದಾನೆ. ಆ ಮಾಂಸವನ್ನ ಅದನ್ನೇನೋ ಸೇವಿಸಬೇಕು ಅಂತ ಹೇಳಿ ಅದನ್ನೇನೋ ಅವನು ಸುಡ್ತಾ ಇದ್ದಾನಲ್ಲ, ಅದ್ರೊಳಗ ಬೆಂಕಿಯೊಳಗೆ ಹಾಕಿ, ಅದನ್ನ ನೋಡಿದವ್ರು ಯಾರಾದರೂ ಆ ಬೆಂಕಿಯನ್ನ ಸ್ವೀಕಾರ ಮಾಡ್ತಾರೇನು ಅಂತ ಕೇಳ್ತಾರೆ. ಯಾಕಂದ್ರೆ ಅದು ಮಾಂಸವನ್ನ ಅದು ಸುಟ್ಟೈತದ, ಮಾಂಸವನ್ನ ಬೇಯಿಸ್ಲಿಕ್ಕೆ ಆ ಅಗ್ನಿಯನ್ನ ಉಪಯೋಗ ಮಾಡಿದ್ದಾರೆ. ಅದನ್ನ ಬೇರೆ ಯಾರಾದ್ರೂ ಕೂಡ ಅದನ್ನ ಸ್ವೀಕಾರ ಮಾಡೋದಿಲ್ಲ. ಯಾಕಂದ್ರೆ ಅದೇ ಮಾಂಸ ಅಂತಂದ್ರೆ ಅದು ಅಸಹ್ಯವಾಗಿರ್ತಕ್ಕಂಥದ್ದು ಅಂತದ್ದು. ಆದ್ದರಿಂದ ಆ ಬೆಂಕಿಯನ್ನು ಯಾರಾದ್ರೂ ಸ್ವೀಕಾರ ಮಾಡ್ತಾರೇನು ಅಂತಂದ್ರೆ ಇಲ್ಲ ಅಂತ. ಯಥಾ ಜ್ಯೋತಿಷಃ ಏಕತ್ವೇ ಅಪಿ ಅಗ್ನಿ ಕ್ರವ್ಯಾತ್ ಪರಿವ್ರಿಯತೆ ನ ಇತರಃ. ಅಂದ್ರೆ ಬೆಂಕಿ ಒಂದೇ ಆಗಿದ್ರೂ ಕೂಡ ಬೇರೆ ಬೆಂಕಿಗಳನ್ನ ಎಲ್ಲರೂ ಸ್ವೀಕಾರ ಮಾಡ್ತಾರೆ, ಆದರೆ ಮಾಂಸವನ್ನ ಬೇಯಿಸಿರ್ತಕ್ಕಂಥ ಏನು ಬೆಂಕಿ ಇದೆಯಲ್ಲ ಅದನ್ನ ಎಲ್ಲರೂ ಸ್ವೀಕಾರ ಮಾಡೋದಿಲ್ಲ ಅಂತ. ಇಲ್ಲಿ ಕ್ರವ್ಯಾತ್ ಅಂತಂದ್ರೆ ಏನು, ಮಾಂಸವನ್ನ ಬೇಯಿಸುವಂತ ಅಗ್ನಿ ಅಂತ. ಅದು ಜ್ಯೋತಿ ಒಂದೇ ಆದ್ರೂ ಕೂಡ ಅಲ್ಲಿ ಮಾಂಸವನ್ನ ಬೇಯಿಸ್ತಕ್ಕಂತ ಒಂದು ಬೆಂಕಿಯನ್ನ ಹೇಗೆ ತಿರಸ್ಕಾರ ಮಾಡ್ತಾ ಇದ್ದಾರೋ ನ ಈ ತರಹ. ಆದ್ರ ಬೇರೆ ಬೇರೆ ಬೆಂಕಿಯನ್ನು ತಿರಸ್ಕಾರ ಮಾಡ್ತಾರೇನು? ಇಲ್ಲ. ಬೇರೆ ಬೆಂಕಿಯಿಂದ ತಮಗ ಅನುಕೂಲ ಆಗುವಂಗ ಅಡಿಗೆ ಮಾಡಕ್ಕಾಗ್ಲಿ ಅದಕ್ಕಾದ್ರೂ ಅದನ್ನ ಉಪಯೋಗ ಮಾಡ್ಕೋತಾರ. ಅದ್ರ ಅವಶ್ಯಕತೆ ಇದ್ದಾರೆ, ಅದನ್ನ ಬೇರೆ ಬೆಂಕಿಗಳನ್ನ ತ್ಯಾಗ ಮಾಡಕ್ ಹೋಗಂಗಿಲ್ಲ, ಅವ್ರು ತೀರ್ಸ್ಲಿಕ್ಕೆ ಹೋಗುದಿಲ್ಲ ಅಂತ. ಮತ್ತೆ ಉದಾಹರಣೆ ಕೊಡ್ತಾರೆ. ಯಥಾಚ ಪ್ರಕಾಶ ಏಕಸ್ಯಾಪಿ ಸವಿತುಃ ಅಮೇಧ್ಯ ದೇಶ ಸಂಸಸ್ತಃ ಪರಿವ್ರಿಯತೆ. ಈಗ ಹಾಗೆ ಇಲ್ಲಿ ಪ್ರಕಾಶ ಅನ್ನುವಂತಹದ್ದು, ಈಗ ಸೂರ್ಯನ ಪ್ರಕಾಶ ಇದೆ ಅಂತ ತಿಳ್ಕೊಳ್ರಿ. ಸೂರ್ಯ ಅವನು ಎಲ್ಲಾ ಕಡೆಯಲ್ಲಿ ಪ್ರಕಾಶ ಮಾಡ್ತಾನ. ಅವನು ಒಂದು ಸುಡುಗಾಡದಾಗೂ ಪ್ರಕಾಶ ಮಾಡ್ತಾನ, ಒಂದು ಮಧ್ಯ ಮಾಂಸಗಳಿರ್ತಕ್ಕಂತ ಸ್ಥಳವನ್ನು ಪ್ರಕಾಶ ಮಾಡ್ತಾನ, ಒಂದು ಅಗ್ನಿಹೋತ್ರಾದಿ ಕರ್ಮ ನಡೀತಿರ್ತಾವಲ್ರಿ, ಯಜ್ಞಯಾಗಗಳು, ಅಲ್ಲಿನೂ ಪ್ರಕಾಶ ಮಾಡ್ತಾನ, ಒಂದು ಅರಣ್ಯವನ್ನು ಪ್ರಕಾಶ ಮಾಡ್ತಾನ, ನಗರವನ್ನು ಪ್ರಕಾಶ ಮಾಡ್ತಾನ, ಹಳ್ಳಿಗಳನ್ನು ಪ್ರಕಾಶ ಮಾಡ್ತಾನ. ಅಂದ್ರೆ ಸಮಾನವಾಗಿ ಸೂರ್ಯನ ಪ್ರಕಾಶ ಎಲ್ಲಾ ಕಡೆಯಲ್ಲಿ ಅದು ಬೆಳಗುತ್ತಾ ಇದ್ರೂ ಕೂಡ ಸೂರ್ಯ ಅವನ ಪ್ರಕಾಶ ಒಂದೇ ಅದು, ಅವನು ಎಲ್ಲಾ ಕಡೆ ಪ್ರಕಾಶ ಮಾಡ್ತಾ ಇದ್ದಾನೆ. ಆದ್ರೆ ಇಲ್ಲಿ ಏಕಸ್ಯಾಪಿ ಸವಿತುಹು ಅಂದ್ರೆ ಸೂರ್ಯ ಒಬ್ಬನೇ ಆಗಿದ್ದುಕೊಂಡು ಅವನು ಎಲ್ಲಾ ಕಡೆ ಪ್ರಕಾಶ, ಯಥಾಚ ಪ್ರಕಾಶ, ಅವನ ಪ್ರಕಾಶ ಎಲ್ಲಾ ಕಡೆ ಇದ್ರೂ ಕೂಡ ಅಮೇಧ್ಯ ದೇಶ ಸಂಬಂಧ ಪರಿವ್ರಿಯತೆ.
ಇಲ್ಲಿ ಅಮೇಧ್ಯ ದೇಶದಲ್ಲಿರ್ತಕ್ಕಂಥ ಒಂದು ಬೆಳಕನ್ನುವಂತಹದ್ದು. ಒಂದು ಹೆಣ ಸುಡ್ತಾರಂತ ತಿಳ್ಕೊಡ್ರಿ ಅಲ್ಲಿ. ಅಲ್ಲಿರ್ತಕ್ಕಂಥ ಏನು ಸೂರ್ಯನ ಪ್ರಕಾಶವನ್ನ ನಾವಲ್ಲಿ ಗ್ರಹಣ ಮಾಡ್ತೇವೇನೋ, ಅದನ್ನು ಸ್ವೀಕಾರ ಮಾಡ್ತೇವೇನೋ ಅಂತಂದ್ರೆ ಇಲ್ಲ. ಅಲ್ಲಿ ಮಾಂಸವನ್ನ ಬೇಯಿಸ್ತಕ್ಕಂಥ ಒಂದು ಪ್ರಕಾಶ, ಅಲ್ಲಿನೂ ಕೂಡ ಸೂರ್ಯನ ಪ್ರಕಾಶ ಅದು. ಆ ಪ್ರಕಾಶವನ್ನ ನಾವು ಗ್ರಹಣ ಮಾಡೋದಿಲ್ಲ. ಬೇರೆ ಪ್ರದೇಶದಲ್ಲಿರ್ತಕ್ಕಂಥ ಸೂರ್ಯನ ಪ್ರಕಾಶವನ್ನ ನಾವು ಗ್ರಹಣ ಮಾಡ್ತಾ ಇದ್ದೀವಿ ಅಂತ. ಆ ಬೆಳಕನ್ನ ನಾವು ಗ್ರಹಣ ಮಾಡ್ತೇವೆ, ಅದನ್ನ ಸ್ವೀಕಾರ ಮಾಡ್ತೀವಿ ಅಂತ. ಅಂದ್ರೆ ಅಲ್ಲಿ ಶುಚಿಯಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ, ಅರಣ್ಯದಲ್ಲಿ ಗಿಡ ಮರಗಳು ಇರ್ತಾವು, ಅಲ್ಲಿ ಸೂರ್ಯನ ಪ್ರಕಾಶ ಬಿದ್ದಿರ್ತದ. ಮತ್ತ ಆ ಪ್ರಕಾಶ ನಾವೇನ್ ಅದನ್ನ ಆ ಪ್ರಕಾಶ ಬ್ಯಾಡ ಅಂತೇವೆ, ಸೂರ್ಯನ ಪ್ರಕಾಶ ಅಲ್ಲಿ ಇಲ್ಲ. ನಾವು ಎಲ್ಲಿ ಒಂದು ಮಾಂಸವನ್ನ ಅಥವಾ ಶರೀರಗಳನ್ನ ಸುಡ್ತಕ್ಕಂತ ಒಂದು ಪ್ರದೇಶ ಅನ್ನುವಂತದ್ದೇನ್ ಇರ್ತದಲ್ರಿ, ಅಲ್ಲಿರ್ತಕ್ಕಂತ ಸೂರ್ಯನ ಬೆಳಕನ್ನ ಯಾವ ರೀತಿಯಾಗಿ ಇಲ್ಲಿ ತ್ಯಾಗ ಮಾಡ್ತಾ ಇದ್ದೇವೆಯೋ ಅಂತ ಇಲ್ಲಿ ಅದನ್ನ ಹೇಳಿದ್ರು. ಅಮೇಧ್ಯ ದೇಶ ಸಂಬಂಧ ಪರಿವ್ರಿಯತೆ ನ ಇತರ ಶುಚಿ ಭೂಮಿಷ್ಠ. ಶುಚಿ ಭೂಮಿಷ್ಠ ಅಂತಂದ್ರೇನು? ಶುಚಿಯಾಗಿರ್ತಕ್ಕಂಥ ಒಂದು ಭೂಮಿಯ ಮೇಲೆ ಬೀಳುವಂತ ಸೂರ್ಯನ ಪ್ರಕಾಶ ಅಂತ. ಶುಚಿ ಅಂದ್ರೇನು? ಸ್ವಚ್ಛವಾಗಿರ್ತಕ್ಕಂಥ ಪ್ರದೇಶದೊಳಗೆ, ಸ್ವಚ್ಛವಾದ ಪ್ರಕಾಶ ಸ್ಥಳದಲ್ಲಿ ಸೂರ್ಯನ ಪ್ರಕಾಶ ಬೆಳಕು ಬಿದ್ದಿತ್ತಂದ್ರೆ ಅದನ್ನ ನಾವು ಎಲ್ಲರೂ ಅದನ್ನ ಇಷ್ಟಪಡ್ತೇವೆ, ಅದನ್ನ ನಾವು ಗ್ರಹಿಸ್ತೇವೆ, ಅದನ್ನ ಸ್ವೀಕಾರ ಮಾಡ್ತೇವೆ ಅಂತ. ಆದ್ರೆ ಅಮೇಧ್ಯ ದೇಶದಲ್ಲಿರ್ತಕ್ಕಂಥ ಬೆಳಕನ್ನ ಮಾತ್ರ ನಾವು ಅಲ್ಲಿ ತ್ಯಾಗ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಯಥಾ ಭೌಮಾಹ ಪ್ರದೇಶಾಹ ವಜ್ರ ವೈಡೂರ್ಯಾದಯ ಉಪಾದೀಯಂತೆ. ಯಥಾ ಭೌಮಾಹ ಪ್ರದೇಶಾಹ, ಈಗ ಭೂಮಿಯೊಳಗ ಕೆಲವೊಂದು ಭೂಮಿಗಳಲ್ಲಿ ಈ ವಜ್ರಗಳು ಸಿಗ್ತಾ ಇದ್ದಾವೆ, ಬಂಗಾರ ಸಿಗುತ್ತದೆ, ಒಳ್ಳೊಳ್ಳೆ ಅವೆಲ್ಲ ಭೂಮಿಯಲ್ಲೇನೆ ಖನಿಜ ವಸ್ತುಗಳೆಲ್ಲ ಬಂದು ಭೂಮಿಯಾಗ ಸಿಗ್ತಾವಲ್ರಿ. ಅವನ್ ತಗೊಂಡ್ ಬಂದು ಅವನ್ನೆಲ್ಲ ಮತ್ತ ಅದನ್ನ ಫ್ಯಾಕ್ಟ್ರಿ ಒಳಗೆ ಇದ್ರಾಗ ಹಾಕಿ ಅದನ್ನ ಶುದ್ಧೀಕರಣ ಮಾಡಿ ಅದರಿಂದ ಈಗ ಬಂಗಾರ ಹಟ್ಟಿ ಅಂತಾರಲ್ರಿ, ಅಲ್ಲಿ ಎಷ್ಟೋ ಭೂಮಿಯೊಳಗೆ ಎಷ್ಟೋ ಬಂಗಾರ ಅದ, ಅದನ್ನ ತೆಗಿತಾರಲ್ಲ, ತೆಗೆದು ಅದರ ಬಂಗಾರ ಬೇರ್ಪಡಿಸ್ತಾರಲ್ಲ ಅದ್ರಾಗ. ಆ ಬಂಗಾರ ಆಗ್ಲಿ ವಜ್ರ ವೈಡೂರ್ಯಗಳಾಗ್ಲಿ, ವಜ್ರನು ಸಿಗುವಂತ ಕೆಲವು ಪ್ರದೇಶಗಳದಾವ. ಅಂಥ ಒಂದು ಪ್ರದೇಶ ಅನ್ನುವಂತದ್ದನ್ನ ಎಲ್ಲರೂ ಅದನ್ನ ಸ್ವೀಕಾರ ಮಾಡ್ತಾರೆ, ಅದನ್ನ ಎಲ್ಲರೂ ತಗೊಳ್ತಾರಲ್ಲ. ವಜ್ರ ವೈಡೂರ್ಯಾದಿಗಳು ಸಿಗಂತ ಪ್ರದೇಶಗಳನ್ನ ಅದು ಪೃಥ್ವಿ ವಿಕಾರವೇ ಅಂತದು. ಭೌಮಾಹ ಪ್ರದೇಶಾಹ ವಜ್ರ ವೈಡೂರ್ಯಾದಯ ಉಪಾದೀಯಂತೆ. ಯಾವ ಪ್ರಕಾರವಾಗಿ ಭೂಮಿಯಲ್ಲಿ ವಜ್ರ ವೈಡೂರ್ಯಗಳು ಸಿಗುವಂತ ಪ್ರದೇಶವನ್ನ ಎಲ್ಲರೂ ತೆಗೆದುಕೊಳ್ತಾ ಇದ್ದಾರೆ, ಅದನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಪ್ರದೇಶವನ್ನು ಎಲ್ಲರೂ ಇಷ್ಟಪಡ್ತಾರಿಲ್ರಿ. ಬೆಳ್ಳಿ ಬಂಗಾರ ಮುತ್ತು ರತ್ನ ಇಂಥವು ಸಿಗುವಂತ ಪ್ರದೇಶಗಳೇನದಾವಲ್ಲ ಅವು ಭೂಮಿ ವಿಕಾರವೇ ಆಗಿದ್ರು ಕೂಡ ಅವುಗಳನ್ನು ಹೆಂಗ್ ತಗೊಳ್ತಾ ಇದ್ದಾರೆ. ಆದರೆ ಭೌಮಾನಿಹಿ ಸಂತಹ ನರ ಕಲೇವರಾದಯ ಪರಿವ್ರಿಯಂತೆ. ಈ ನಮ್ಮ ಶರೀರಾದಿಗಳದಾವಲ್ರಿ, ಇವು ಕೂಡ ಭೂಮಿಯ ವಿಕಾರವೇ. ಭೂಮಿ ವಿಕಾರವೇ ಆದ್ರೂ ಕೂಡ ಇದು ಪ್ರಾಣ ಹೋದ ಬಳಿಕ ಈ ಶರೀರ ಇದು ಶವ ಆಗಿಬಿಡ್ತೈತಿ. ಈ ಶವ ಆಯ್ತು ಅಂದ್ರೆ ಈ ಶರೀರವನ್ನು ಯಾರಾದ್ರೂ ಸ್ವೀಕಾರ ಮಾಡ್ತಾರೇನು? ಅವನು ಶರೀರ ಸತ್ತು ಹೋಗ್ಯಾನ, ಅವ್ನ ಪ್ರಾಣ ಹೋಗೈತಿ, ಅವನಿಗೆ ಇಷ್ಟು ದುಡ್ಡು ಕೊಡ್ತೀವಿ, ಅದನ್ನ ನಮ್ಗೆ ಆ ಶರೀರ ಕೊಟ್ಟು ಬಿಡು ಅಂತೇಳಿ ಯಾರ ಖರೀದಿ ಮಾಡ್ತಾರನ್ರಿ ಅದನ್ನ? ಪ್ರಾಣ ಹೋದ ಶರೀರವನ್ನ ಯಾರೂ ಖರೀದಿ ಮಾಡಂಗಿಲ್ಲ ಅದನ್ನ. ಆ ಶವ ಅನ್ನುವಂಥದ್ದು ಅದನ್ನ ಎಲ್ಲರೂ ತಿರಸ್ಕಾರ ಮಾಡ್ತಾರಂತದನ್ನ. ಯಾರು ಮನೆ ಇಟ್ಕೊಳ್ಳೋದಿಲ್ಲ ಅದನ್ನ, ಸತ್ತ ಶರೀರವನ್ನ ಯಾರೂ ಕೂಡ ಅದನ್ನ ತಗೊಳಕ ಪ್ರಯತ್ನ ಮಾಡೋದಿಲ್ಲ ಅಂತ. ಅದನ್ನ ಹೇಗೆ ತ್ಯಾಗ ಮಾಡ್ತಾ ಇದ್ದಾರೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದೇ ಪದಾರ್ಥದೊಳಗ ಇಲ್ಲಿ ಅನುಜ್ಞಾ ಮತ್ತು ಪರಿಹಾರಗಳು ಇರಬಹುದು ಅಂತ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಒಂದೇ ವಸ್ತು ಅದಂದ್ರೂ ಕೂಡ ಅಲ್ಲಿ ವಿಧಿ ನಿಷೇಧಗಳನ್ನ ಹೇಳಲಿಕ್ಕೆ ಬರ್ತದ ಅಂತ. ಒಂದು ಇದನ್ನ ಸ್ವೀಕಾರ ಮಾಡಬೇಕು ಅಂತ ಇದನ್ನ ಬಿಡಬೇಕು ಅಂತೇಳಿ ಹಿಂಗ ಲೋಕದೊಳಗ ನಾವು
ನೋಡ್ತಾ ಇದ್ದೀವಿ ಅಂತ ಹೇಳಿದ್ರು ಅವರು. ಭೌಮಾನಿಹಿ ಸಂತಹ ಅಂದ್ರೆ ಶರೀರಾದಿಗಳು ಭೂಮಿಯ ವಿಕಾರವೇ ಆಗಿದ್ರೂ ಕೂಡ ನರ ಕಲೇವರಾದಯ, ಕಲೇವರ ಅಂದ್ರೆ ಶರೀರಾದಿಗಳು ಅಂತ, ಮನುಷ್ಯನ ಈ ಶರೀರಾದಿಗಳು ಏನದಾವಲ್ಲ ಪರಿವ್ರಿಯಂತೆ, ಅವುಗಳನ್ನ ತಿರಸ್ಕಾರ ಮಾಡ್ತಾರಂತ, ಅವುಗಳನ್ನ ತ್ಯಾಗ ಮಾಡ್ತಾರಂತಲ್ಲಿ, ಯಾರು ಅವುಗಳನ್ನ ಸ್ವೀಕಾರ ಮಾಡಂಗಿಲ್ಲ ಅಂತ. ಯಥಾ ಮೂತ್ರ ಪುರೀಶಂ ಗವಾಂ ಪವಿತ್ರತೆಯ ಪರಿಗೃಹ್ಯತೆ. ಅದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಥಾ ಅಂತಂದ್ರೆ ಯಾವ ಪ್ರಕಾರವಾಗಿ, ಮೂತ್ರ ಪುರೀಶಂ ಗವಾಂ, ಗವಾಂ ಅಂತಂದ್ರೆ ಇಲ್ಲಿ ಆಕಳು ಅಂತ. ಈಗ ಆಕಳ ಒಂದು ಮೂತ್ರ ಆಗಲಿ ಮತ್ತು ಅದರ ಒಂದು ಸೆಗಣಿ ಅಂತಾರಲ್ರಿ, ಆಕಳ ಮೂತ್ರವನ್ನ ಗೋಮೂತ್ರ ಅಂತ ಕರೀತಾರೆ, ಗೋಮಂತ್ರ ಅಂತನೂ ಅಂತಾರ ಅದಕ್ಕೆ. ಆ ಗೋಮಂತ್ರವನ್ನ ಪೂಜೆಗಳಲ್ಲಿ ಅದನ್ನು ಉಪಯೋಗ ಮಾಡ್ತಾರ. ಅದನ್ನ ಯಾಕ ನೆಲವನ್ನ ಪವಿತ್ರಗೊಳಿಸ್ಲಿಕ್ಕೆ ಅದು ಗೋಮಂತ್ರವನ್ನ ಅಲ್ಲಿ ಬಳಸ್ತಾ ಇದ್ದಾರೆ, ಅಭಿಷೇಕ ಮಾಡುವಲ್ಲಿ ಕೂಡ ಬಳಸ್ತಾ ಇದ್ದಾರೆ. ಮತ್ತು ಆ ಆಕಳ ಸೆಗಣಿಯಿಂದ ಭಸ್ಮನು ತಯಾರಾಗ್ತೈತೆ ಅದು. ಮತ್ತು ಅದನ್ನ ತಗೊಂಡು ಸಾರಣೆ ಮಾಡೋದ್ರಿಂದ ಅದು ನೆಲನು ಕೂಡ ಪವಿತ್ರ ಆಗ್ತೈತಿ ಅಂತ. ಅಂದ್ರೆ ಆ ಗೋವಿನ ಮೂತ್ರ ಮತ್ತು ಅದರ ಸಗಣಿಗಳಿಗೆ ಎಷ್ಟು ಪಾವಿತ್ರ್ಯತೆ ಅದಂತ, ಅದನ್ನೆಲ್ಲರೂ ಸ್ವೀಕಾರ ಮಾಡ್ತಾರಂತ. ಅದನ್ನ ಪವಿತ್ರ ಅಂತ ಹೇಳಿ ಪ್ರತಿಯೊಬ್ಬರು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಪವಿತ್ರತೆಯ ಪರಿಗೃಹ್ಯತೆ ಅಂತ. ಯಥಾ ಅಂದ್ರೆ ಯಾವ ಪ್ರಕಾರವಾಗಿ, ಗೋಮೂತ್ರ ಪುರೀಶಂ, ಗೋ ಅಂದ್ರ ಆಕಳುಗಳ ಒಂದು ಮೂತ್ರ ಮತ್ತು ಪುರುಷ ಅಂತಂದ್ರೆ ಏನು ಸಗಣಿ ಅಂತ. ಅವುಗಳ ಮೂತ್ರ ಮತ್ತು ಪುರುಷ ಅನ್ನುವಂತಹದ್ದನ್ನ ಹೇಗೆ ಅದನ್ನ ಸ್ವೀಕಾರ ಮಾಡ್ತಾ ಇದ್ದಾರೋ, ಹೆಂಗಂತ ಪವಿತ್ರತೆಯ ಅಂತ. ಅವುಗಳಲ್ಲಿ ಪವಿತ್ರ ಭಾವನೆ ಐತಿ ನಮಗ. ಆಕಳಂದನೇ ಅದು ಗೋಮಾತೆ ಅಲ್ರದು, ಪವಿತ್ರವಾಗಿರ್ತಕ್ಕಂಥಳು ಆಕಳು ಅಂತಂದ್ರ. ಎಷ್ಟೋ ಕೋಟಿ ದೇವತೆಗಳಲ್ಲಿ ಆಕಳಲ್ಲಿ ವಾಸ ಮಾಡ್ಕೊಂಡದಾರಂತ ಎಲ್ಲರೂ ಆಕಳನ್ನು ಪೂಜೆ ಮಾಡ್ತಾರಲ್ರಿ. ಆದ್ರೆ ತತ್ ಇತರೆ ಜಾತ್ಯಂತರೇ ಪರಿವರ್ಜತೆ ಅಂತ. ತದೇವ ಅದೇ ಆಕಳ ಬಿಟ್ಟು ಬೇರೆ ಯಾವುದೇ ಒಂದು ಎಮ್ಮೆ ಆಗಲಿ ಅಥವಾ ಹಂದಿ ಆಗಲಿ, ಇನ್ನು ಬೇರೆ ಬೇರೆ ಹುಲಿ ಆಗಲಿ, ಇಂಥವು ಏನದಾವಲ್ರಿ, ಅವುಗಳ ಮಲಮೂತ್ರವನ್ನ ಯಾರಾದ್ರೂ ಸ್ವೀಕಾರ ಮಾಡ್ತಾರೇನು? ಅವು ಯಾರು ಸ್ವೀಕಾರ ಮಾಡಂಗಿಲ್ಲ ಅಂತ. ಯಾಕ ಅಲ್ಲಿ ಪಾವಿತ್ರತೆ ಇಲ್ಲ ಅಂತ. ಅಲ್ಲಿ ಜಾತ್ಯಂತರೆ ಅಂತಂದ್ರೇನು, ಆಕಳನ್ನ ಬಿಟ್ಟು ಅಂತ. ಆಕಳನ್ನ ಬಿಟ್ಟು ಬೇರೆ ಯಾವ ಪ್ರಾಣಿ ಅದಾವಲ್ರಿ, ಬೇರೆ ಜಾತಿಯ ಪ್ರಾಣಿಗಳದಾವಲ್ರಿ, ಅವುಗಳಲ್ಲಿ ಇರ್ತಕ್ಕಂತ ಯಾವ ತದೇವ ಅನ್ನೋದ್ರಿಂದ ಇಲ್ಲಿ ಮೂತ್ರ ಮತ್ತು ಸಗಣಿ ಅಂತ. ಆ ಪ್ರಾಣಿಗಳನ್ನ ಅದನ್ನ ಹೆಂಗ ಬಿಡ್ತಾ ಇದ್ದಾರೋ ತದ್ವತ್ ಹಾಗೆ ಅಂತ ಇಲ್ಲಿ ಅಭಿಪ್ರಾಯ. ಇಲ್ಲಿ ಇಷ್ಟು ಹೇಳ್ಕೊಂಡು ಬಂದು ಮತ್ತೆ ಮುಂದಿನ 49ನೇ ಸೂತ್ರವನ್ನ ಹೇಳ್ತಾ ಇದ್ದಾರೆ. ಅಸಂತತೇಶ್ಚ ಅವ್ಯತಿಕರಃ. ಇಲ್ಲಿ ಸಂತತ ಅಂದ್ರೆ ಯಾವಾಗಲೂ ಇರುವಂತಹದ್ದು ಅಂತ. ಅಸಂತತ ಅಂದ್ರೇನು? ಸಂತತ ಇಲ್ಲದೆ ಇರತಕ್ಕಂತಹದ್ದು, ಆಗದೇ ಇರುವಂತಹದ್ದು ಅಂತ. ಸಂತತವಾಗಿಲ್ಲವಾದ್ದರಿಂದ ಇಲ್ಲಿ ಅವ್ಯತಿಕರಃ, ಇಲ್ಲಿ ಕರ್ಮ ಫಲಗಳ ಬೆರಿಕೆ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಇಲ್ಲಿ ಈ ಸೂತ್ರ ಹೇಳಿ ಹೊರಟಿದ್ದಾರೆ. ಅಂದ್ರೆ ಇಲ್ಲಿ ಜೀವಾತ್ಮನಿಗೆ ಇಲ್ಲಿ ಶರೀರಾದಿಗಳ ಸಂಬಂಧ ಅನ್ನುವಂತಹದ್ದು ಐತೋ ಇಲ್ಲೋ ಅನ್ನೋದ್ರ ಬಗ್ಗೆ ಈ ಸೂತ್ರದಲ್ಲಿ ಅವರು ವಿಚಾರಣೆ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಇಲ್ಲಿ ಆಚಾರ್ಯರು ಅದು ಭಾಷ್ಯದೊಳಗೆ ಅದ್ರ ಬಗ್ಗೆ ಇನ್ನು ವಿಸ್ತಾರವಾಗಿ ಹೇಳ್ತಾರೆ. ಸೂತ್ರದಲ್ಲಿ ಸಂಕ್ಷಿಪ್ತವಾಗಿ ಅರ್ಥ ಇರ್ತದೆ ಅದು, ಅದರ ಭಾಷ್ಯದಲ್ಲಿನೇ ಅದರ ವಿವರಣೆ ಅನ್ನುವಂಥದ್ದು ನಮ್ಮ ಭಾಷ್ಯದಲ್ಲಿನೇ ಚೆನ್ನಾಗಿ ಅದ್ರಾಗ ನಮಗೆ ಹೊಳಿತೈತಿ ಇವಾಗ. ಮೊದಲು ಇಲ್ಲಿ ಪೂರ್ವ ಪಕ್ಷಿ ಒಂದು ಆಕ್ಷೇಪವನ್ನ ಮಾಡ್ತಾ ಇದ್ದಾನೆ. ಶಾತಾಂ ನಾಮ ಅನುಜ್ಞಾ ಪರಿಹಾರೋ ಏಕಶ್ಯಾಪಿ ಆತ್ಮನಃ ದೇಹ ವಿಶೇಷ ಯೋಗಾತ್. ಏಕಶ್ಯಾಪಿ ಆತ್ಮನಃ ಅಂದ್ರೆ ಆತ್ಮ ಒಬ್ಬನೇ. ಯಾಕಂದ್ರೆ ಏಕೋ ದೇವ ಸರ್ವಭೂತೇಶು ಗೂಢ ಅಂತ
ಶಾಸ್ತ್ರಗಳು ಹೇಳ್ತಾ ಇದ್ದಾವಲ್ರಿ. ಒಬ್ಬ ಪರಮಾತ್ಮನೇ ಎಲ್ಲಾ ದೇಹಗಳಲ್ಲಿ ಇದ್ದಾನೆ ಅಂತ ಹೇಳ್ಕೊಂಡು ಬಂದಿದಾರಲ್ರಿ ಈಗ. ಆತ್ಮ ಒಬ್ಬನೇ ಅದಾನಂತ. ಏಕಸ್ಯಾಪಿ ಆತ್ಮನಃ ಅಂದ್ರೆ ಒಬ್ಬನೇ ಆತ್ಮನಿಗೆ ದೇಹ ವಿಶೇಷ ಯೋಗಾತ್, ಈ ದೇಹಗಳ ಒಂದು ಸಂಬಂಧ ಮೂಲಕವಾಗಿ, ಯಾಕಂದ್ರೆ ದೇಹ ಅನ್ನುವಂಥದ್ದು ಆತ್ಮನಿಗೆ ಇದೊಂದು ಉಪಾಧಿ ಆಗೈತಿ ಇವಾಗ. ಆತ್ಮ ನಿರ್ಗುಣ, ನಿರಾಕಾರ, ನಿರವಯವ, ಸರ್ವಗತ ಅಂತೇಳಿ ಶಾಸ್ತ್ರ ಹೇಳ್ಕೊಂಡ್ ಬರ್ತಾವ. ಆತ್ಮ ಎಲ್ಲಾ ಕಡೆ ಪರಿಪೂರ್ಣ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೂ ಇಲ್ಲಿ ಉಪಾಧಿ ದೇಹದ ಒಂದು ಸಂಬಂಧವನ್ನ ಹೇಳ್ತಾ ಇದ್ದಾರಲ್ರಿ ಈಗ ಆತ್ಮನಿಗೆ. ಇಲ್ಲಿ ನಮ್ಮ ಶರೀರದೊಳಗೆ ಇಲ್ಲಿ ಜೀವಾತ್ಮ ಅಂತ ಏನದನಲ್ರಿ, ಅವನಿಗೆ ಈ ದೇಹದ ಒಂದು ಸಂಬಂಧದಿಂದ ಏನಾಗ್ತದೆ, ದೇಹ ವಿಶೇಷ ಯೋಗ. ಆ ದೇಹದ ಒಂದು ಸಂಬಂಧ ಮೂಲಕವಾಗಿ ಅನುಜ್ಞಾ ಪರಿಹಾರವು ಶಾತಾಂ ನಾಮ, ಇಲ್ಲಿ ಅನುಜ್ಞಾ ಪರಿಹಾರಗಳು ಆಗ್ಬಹುದು ಅಂತ. ಶಾತಂ ನಾಮ ಅಂದ್ರೇನು, ಇಲ್ಲಿ ದೇಹ ಉಪಾದಿಯಿಂದ ಕೂಡಿಕೊಂಡಿರ್ತಕ್ಕಂಥ ಆತ್ಮನಿಗೆ ಅಂದ್ರೆ ಜೀವಾತ್ಮನಿಗೆ ಅವನು ಒಬ್ಬನೇ ಅದಾನಂದ್ರೂ ಕೂಡ ಅವನಿಗೆ ನಾವಿಲ್ಲಿ ವಿಧಿ ನಿಷೇಧಗಳು, ಅನುಜ್ಞಾ ಪರಿಹಾರ ಅಂತಂದ್ರೆ ಏನು, ನೋಡಪ್ಪ ನೀ ಇದನ್ನ ಮಾಡು, ಜೀವನನ್ನ ಕುರಿತು ವೇದಗಳು ಕೆಲವೊಂದು ವಿಧಿಯನ್ನ ಹೇಳ್ತಾ ಇದ್ದಾವೆ. ಇಂಥ ಒಳ್ಳೆಯ ಪುಣ್ಯದ ಕೆಲಸ ಮಾಡಪ್ಪ, ಯಜ್ಞ ಮಾಡು, ದಾನ ಮಾಡು, ಜಪ ಮಾಡು, ಸತ್ಸಂಗ ಮಾಡು, ಇಂಥವೆಲ್ಲ ಮಾಡು ಅಂತೇಳಿ ಆ ಜೀವನನ್ನ ಕುರಿತು ಶಾಸ್ತ್ರಗಳು ಅವನಿಗೆ ವಿಧಿಸ್ತಾ ಇದ್ದಾವೆ. ಇನ್ನ ಕೆಲವೊಂದು ನಿಷೇಧ ಮಾಡ್ತಾ ಇದ್ದಾವೆ. ಪರಿಹಾರ ಅಂತಂದ್ರೆ ಏನಿಲ್ಲಿ, ನೋಡಪ್ಪ ಇದನ್ನ ಮಾಡಬೇಡ, ಕಲಂಜಂ ನ ಭಕ್ಷಯೇತ್, ನೀನು ಮಾಂಸವನ್ನ ತಿನ್ನಬೇಡ, ಮದ್ಯಪಾನವನ್ನ ಮಾಡಬೇಡ, ಪರಸ್ತ್ರೀ ಗಮನ ನ ಕುರ್ಯಾತ್, ಪರಸ್ತ್ರೀ ಗಮನವನ್ನು ಮಾಡಬೇಡ, ಇಂಥವು ಶಾಸ್ತ್ರಗಳು ಕೆಲವೊಂದು ನಿಷೇಧ ಮಾಡ್ತಾವ. ಅಂದ್ರೆ ಇದಕ್ಕ ಅನುಜ್ಞಾ ಪರಿಹಾರಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಯಾ ಒಂದು ದೇಹ ಸಂಬಂಧದಿಂದ ಒಬ್ಬನೇ ಆಗಿರ್ತಕ್ಕಂಥ ಆತ್ಮನಿಗೆ ಈ ವಿಧಿ ನಿಷೇಧಗಳನ್ನ ಹೇಳಬಹುದು ಅಂತ, ಆತ್ಮನಿಗೆ ಈ ರೀತಿಯಾಗಿ ಆಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಯಸ್ತ್ವಯಂ ಕರ್ಮ ಫಲ ಸಂಬಂಧ ಸಚ ಐಕ್ಯಾತ್ಮಾಭ್ಯುಪಗಮೇ ವ್ಯತಿಕಿರ್ಯೇತ ಸ್ವಾಮಿ ಏಕತ್ವಾತಿಥಿ ಚೇತ್. ಇಲ್ಲಿ ಅವನ ಆಕ್ಷೇಪವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ. ಆದ್ರೆ ಇಲ್ಲಿ ಏನಿದೆ ಅಂತಂದ್ರೆ ಯಸ್ತ್ವಯಂ ಕರ್ಮಫಲ ಸಂಬಂಧ, ಇಲ್ಲಿ ಕರ್ಮದ ಫಲ ಸಂಬಂಧ ಅನ್ನುವಂತಹದ್ದೇನದಲ್ರಿ. ಈಗ ನಾವು ಮಾಡಿರ್ತಕ್ಕಂಥ ಕರ್ಮ ಅನ್ನುವಂಥದ್ದು ಏನ್ ಮಾಡ್ತದೋ ಅದು ನಮಗೆ ಫಲವನ್ನ ಕೊಡ್ತದೆ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತರೀತಿ ಅಂತ ಒಂದು ಶಾಸ್ತ್ರದಲ್ಲಿ ಒಂದು ಶ್ಲೋಕ ಹೇಳ್ತಾ ಇದ್ದಾರೆ. ಅಂದ್ರೆ ಜೀವರುಗಳು ಅವರು ಮಾಡಿರ್ತಕ್ಕಂಥ ಕರ್ಮದ ಫಲವನ್ನ ಅವಶ್ಯವಾಗಿ ಅದನ್ನ ಉಂಡ ತೀರಿಸ್ಬೇಕು ಅಂತ, ಅದನ್ನ ಅನುಭೋಗಿಸಲಾರದೆ ಕಲ್ಪಕೋಟಿ ಶತೈರತಿ ಅಂತ ಹೇಳಿದರು. ಅಂದ್ರೆ 100 ಕಲ್ಪಗಳು ಗತಿಸಿ ಹೋದ್ರೂ ಕೂಡ ಅದು ಕರ್ಮದ ಫಲ ಕೊಡಲಾರದೆ ನಾಶ ಆಗಂಗಿಲ್ಲ ಅಂತ, ಅದನ್ನ ಅನುಭೋಗ ಮಾಡಲಾರದೆ ಅದನ್ನ ನಾಶ ಮಾಡಕ್ ಆಗುದಿಲ್ಲ ಅಂತೇಳಿ. ಹೀಗೆ ಅಲ್ಲಿ ಕರ್ಮದ ಫಲ ಸಂಬಂಧ ಅನ್ನುವಂಥದ್ದು ಐತೆಲ್ಲ, ಅದು ಏನದ ಅಂತಂದ್ರೆ ಸಚ ಐಕ್ಯಾತ್ಮ ಅಭ್ಯುಪಗಮೆ, ಇಲ್ಲಿ ಜೀವ ಮತ್ತು ಪರಮಾತ್ಮರಲ್ಲಿ ಒಬ್ಬರೇ ಅಂತ ನಾವು ಒಪ್ಪಿಕೊಂಡಿದ್ದಾದರೆ, ಇಲ್ಲಿ ಜೀವ ಪರಮಾತ್ಮನ ಸ್ವರೂಪನ ಅದಾನ, ಜೀವ ಪರಮಾತ್ಮನ ಸ್ವರೂಪ ಅಂತ ಹೇಳಿ ನಾವು ಹಿಂಗ ಅಭ್ಯುಪಗಮೆ ಅಂತಂದ್ರೆ ಏನ್ರಿ, ಒಪ್ಪಿದ್ದಾದ್ರೆ ಅಂತ. ಅಂದ್ರೆ ಒಬ್ಬನೇ ಆತ್ಮ ಅಂತ ನಾವು ಒಪ್ಪಿಕೊಂಡಿದ್ದಾದರೆ ಇಲ್ಲಿ ಅಂದ್ರೆ ಇವರು ದ್ವೈತಿಗಳ ಪ್ರಕಾರ ಇಲ್ಲಿ ಸಾಂಖ್ಯರಾಗಲಿ ನೈಯಾಯಿಕರಾಗಲಿ ಇವರು ಆತ್ಮರುಗಳು ಅನೇಕ ಅಂತ ಹೇಳ್ತಾರ. ಅವರು ಆತ್ಮ ಒಬ್ಬನೇ ಅನ್ನವ ಅದ್ವೈತ ವೇದಾಂತಿ ಮಾತ್ರ. ಅದ್ವೈತ ವೇದಾಂತಿಗಳು ಒಬ್ಬನೇ ಆತ್ಮದಾನ ಅಂತ ಇವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಸಾಂಖ್ಯರಾಗಲಿ ನೈಯಾಯಿಕರಾಗಲಿ ಉಳಿದ ಮತಸ್ಥರಾಗಲಿ ಆತ್ಮರುಗಳು ಅನೇಕ, ಒಂದೊಂದು ದೇಹಕ್ಕೆ ಒಂದೊಂದು ಆತ್ಮ ಅಂತ ಹೇಳ್ತಾರ. ಅವರು ಜೀವರುಗಳು ಅನೇಕ ಅದಾರ ಅಂತ. ನೀವು ಒಬ್ಬನೇ ಆತ್ಮ ಅಂತ ಒಪ್ಕೊಂಡಿದ್ದಾದರೆ ಆ ಕರ್ಮದ
ಫಲ ಅನ್ನುವಂಥದ್ದೇನದಲ್ಲ. ಯಾಕಂದ್ರೆ ಇಲ್ಲಿ ಆ ದೇಹದಲ್ಲಿರ್ತಕ್ಕಂಥ ಜೀವಾತ್ಮ ಏನದನಲ್ಲ, ಅವನು ಏನು ಕರ್ಮವನ್ನು ಮಾಡಿದಾನೋ ಆ ಕರ್ಮದ ಫಲ ಸಂಬಂಧ ಅನ್ನುವಂಥದ್ದು ಏನೈತಲ್ರಿ. ಈಗ ಒಂದೇ ಆತ್ಮ ಅಂತಂದ್ರೆ ಮತ್ತು ಒಬ್ಬನೇ ಆತ್ಮ ಅಂತಂದ್ರೆ ಈಗ ಎಲ್ಲಾ ದೇಹಗಳಲ್ಲಿ ಒಬ್ಬನೇ ಆತ್ಮದಾನ ಅಂತಂದ್ರೆ ಮತ್ತೆ ಎಲ್ಲರಿಗೂ ಆ ಕರ್ಮದ ಫಲದ ಬೆರಿಕೆ ಆಗಿಬಿಡ್ತೈತಿ ಇವಾಗ. ಮತ್ತೆ ಇವನು ಅವನು ಅನುಭವಿಸ್ಬೇಕು, ಎಲ್ಲರೂ ಅನುಭವಿಸ್ಬೇಕಾಕತ್ತಲ್ರಿ. ಈಗ ಬೇರೆ ಬೇರೆ ಅಂತಂದ್ರೆ ಇವನ್ ಮಾಡಿದ ಕರ್ಮದ ಫಲ ಇವನು ಅನುಭವಿಸ್ತಾನ, ಅವ್ನು ಮಾಡಿದ ಕರ್ಮದ ಫಲ ಅವನು ಅನುಭವಿಸ್ತಾನ ಅಂತ ಹಿಂಗ ಇದು ಹೊಂದಾಣಿಕೆ ಆಗ್ತೈತೆ ಅಂತಾನ ಪೂರ್ವ ಪಕ್ಷಿ ಅವನು. ನೀವು ಒಬ್ಬನೇ ಆತ್ಮ ಅಂತ ಒಪ್ಪಿಕೊಂಡಾಗ ಮತ್ತೆ ಎಲ್ಲಾ ದೇಹದಲ್ಲಿ ಒಬ್ಬನ ಆತ್ಮನೇ ಅದಾನ ಅಂತಂದಾಗ ಈಗ ಒಬ್ಬ ಯಾವ ಕರ್ಮದ ಫಲ ಅನುಭವಿಸ್ತಾ ಇದ್ದಾನೋ ಮತ್ತ ಬೇರೆ ದೇಹದಲ್ಲಿ ಕೂಡ ಅದೇ ಆತ್ಮ ಇರುವುದರಿಂದ ಮತ್ತೆ ಅವನು ಕೂಡ ಇದೇ ಕರ್ಮದ ಫಲವನ್ನ ಅನುಭವಿಸ್ತಾನೆ ಅಂತ ಹೇಳಿ ಹೀಗಲ್ಲಿ ಕರ್ಮದ ಒಂದು ಬೆರಿಕೆ ಅನ್ನುವಂತಹದ್ದಾಗ್ತದ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ವೇದಾಂತದ ಮತದ ಪ್ರಕಾರ ಇಲ್ಲಿ ಅದಕ್ಕಂತಾರವರು ವ್ಯತಿಕಿರಿತ ಸ್ವಾಮಿ ಏಕತ್ವಾತ್ ಇತಿ ಚೇತ್, ಅಂದ್ರೆ ಎಲ್ಲಾ ದೇಹಗಳಿಗೂ ಸ್ವಾಮಿ ಒಬ್ಬನೇ ಅದಾನಂತ. ಎಷ್ಟು ದೇಹಗಳದಾವಲ್ರಿ ಇವಾಗ, ಎಲ್ಲಾ ದೇಹಗಳಿಗೂ ಸ್ವಾಮಿ ಅಂದ್ರೆ ಒಡೆಯ, ಅಂದ್ರೆ ಇಲ್ಲಿ ಆತ್ಮ ಒಬ್ಬನೇ ಅಲ್ರಿ ಇವಾಗ. ಅದ್ವೈತ ವೇದಾಂತ ಪ್ರಕಾರ, ವೇದಾಂತಿಗಳ ಪ್ರಕಾರ ಆತ್ಮ ಒಬ್ಬನೇ ಇರುವುದರಿಂದ ಇಲ್ಲಿ ಕರ್ಮದ ಫಲ ಸಂಬಂಧ ಅನ್ನುವಂತಹದ್ದು ಮತ್ತೆಲ್ಲರಿಗೂ ಉಂಟಾಗಬೇಕಾಗ್ತದೆ. ಅಲ್ಲಿ ವ್ಯತಿಕ್ರಿಯೇತ ಅಂತಂದ್ರೆ ಏನು, ಸಾಂಕರ್ಯ ದೋಷ ಬರ್ತದಂತ. ಅಲ್ಲಿ ಕರ್ಮದ ಫಲ ಅನ್ನುವಂತಹದ್ದು ಎಲ್ಲರೂ ಅನುಭವಿಸ್ಬೇಕಾಗುವಂತ ಒಂದು ಬೆರಿಕೆ ಅನ್ನುವಂತಹದ್ದು ಆಗ್ತದ ಅಂತ ಹೇಳಿ ಇದು ಪೂರ್ವ ಪಕ್ಷಿ ಒಂದು ಆಕ್ಷೇಪ ಅನ್ನುವಂತಹದ್ದು. ಅಂದ್ರೆ ಇಲ್ಲಿ ಕರ್ಮದ ಫಲ ಸಂಬಂಧ ಅನ್ನುವಂತಹದ್ದು ಏನದ ಅಂತಂದ್ರೆ ಇಲ್ಲಿ ಅನೇಕ ಆತ್ಮರುಗಳು ಅಂತಂದಾಗ ಅದು ಬೆರಿಕೆ ಆಗಂಗಿಲ್ಲ. ಒಬ್ಬನೇ ಆತ್ಮ ಅಂತಂದಾಗ ಎಲ್ಲಾ ದೇಹದಲ್ಲಿರ್ತಕ್ಕಂಥ ಆತ್ಮ ಒಬ್ಬನೇ ಆದಾಗ ಅಲ್ಲಿ ಕರ್ಮದ ಫಲ, ಯಾವ ಆತ್ಮ ಕರ್ಮದ ಫಲವನ್ನು ಅನುಭೋಗ ಮಾಡ್ತಾ ಇದ್ದಾನಲ್ಲ ಮತ್ತೆ ಅದನ್ನ ಎಲ್ಲರೂ ಅನುಭವಿಸುವಂತ ಪ್ರಸಂಗ ಬರ್ತದ ಅಂತ. ಯಾಕೆ ಒಬ್ಬನೇ ಆತ್ಮ ಅಂತ ನೀವು ಒಪ್ಕೊಂಡ್ಬಿಟ್ಟಿದಿರಲ್ಲ ಅಂತ ಇಲ್ಲಿ ಆ ಕರ್ಮ ಫಲದ ಸಂಬಂಧದೊಳಗ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತಾ ಇದ್ದಾನೆ. ಅಂದ್ರೆ ಕರ್ಮ ಫಲದ ಒಂದು ಬೆರಿಕೆ ಎನ್ನುವಂತಹದ್ದು ಉಂಟಾಗ್ತದಲ್ಲ ಅಂತ ಆಕ್ಷೇಪ ಮಾಡಿದರೆ ಅದಕ್ಕೆ ಇಲ್ಲಿ ಪರಿಹಾರವನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ನೈತ ದೇವಂ ಅಂದ್ರೆ ನೀ ಹೇಳುವಂತ ಆಕ್ಷೇಪ ಇದು ಸರಿಯಲ್ಲ ಅಂತ. ಯಾಕೆ ಅಂತಂದ್ರೆ ಅಸಂತತೇಶ್ಚ ಅಂತ ಸೂತ್ರದಲ್ಲಿ ಬಂದೈತಲ್ರಿ, ಅಸಂತತೇಹೇ ಚ ಅವ್ಯತಿಕರ ಅಂತ ಅಲ್ಲಿ ಸೂತ್ರದ ಅರ್ಥ. ಅಲ್ಲಿ ಅಸಂತತೇಹೇ ಅಂತಂದ್ರೆ ಏನು, ಈ ದೇಹ ಮತ್ತು ಈ ಆತ್ಮನ ಒಂದು ಸಂಬಂಧ ಅನ್ನುವಂತಹದ್ದು ಏನೈತಲ್ಲ ಇದು ಯಾವಾಗಲೂ ಇರುವ ಹಾಗಿಲ್ಲ ಅಂತ. ಅಸಂತತ ಅಂದ್ರೆ ಏನ್ರಿ, ಸಂತತ ಅಂದ್ರೆ ಏನು, ಯಾವಾಗಲೂ ಇರುವಂತಹದ್ದು. ಅಸಂತತ ಅಂದ್ರೆ ಏನು, ಯಾವಾಗಲೂ ಇಲ್ಲದೆ ಇರತಕ್ಕಂತಹದ್ದು ಅಂತ. ನಹಿ ಕರ್ತೃ ಭೋಕ್ತುಶ್ಚ ಆತ್ಮನಃ ಸಂತತಃ ಸರ್ವೈಹಿ ಶರೀರೈಹಿ ಸಂಬಂಧ ಅಸ್ತಿ. ಈಗ ಅದಕ್ಕೆ ಅಸಂತತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾರೆ. ಅದಕ್ಕೆ ಕರ್ತೃ ಭೋಕ್ತೃ ಚ ಆತ್ಮನಃ, ಇಲ್ಲಿ ಆತ್ಮ ಏನದಾನ, ಕರ್ತೃನು ಆಗ್ಯಾನ ಭೋಕ್ತೃನು ಆಗಿದಾನ. ಕರ್ತೃ ಅಂತಂದ್ರೆ ಏನು, ಕರ್ಮಗಳನ್ನ ಮಾಡುವವನು. ನಾನು ಇಂಥ ಯಜ್ಞ ಮಾಡೀನಿ, ಇಷ್ಟೊಂದು ಯಾಗಗಳನ್ನು ಮಾಡೀನಿ, ಇಷ್ಟು ದಾನ ಮಾಡೀನಿ ಅಂಥೇಳಿ ಹಿಂಗೆ ಭಾವನೆ ಮಾಡ್ಕೊಂಡ್ರಿ ಅವನಿಗೆ ಕರ್ತೃ ಅಂತ ಕರೀತಾರೆ. ಭೋಕ್ತೃ ಅಂತಂದ್ರೆ ಏನು, ನೋಡಪ್ಪ ನಾ ಹಿಂದೆಲ್ಲ ಕರ್ಮ ಒಳ್ಳೆ ಪುಣ್ಯ ಕರ್ಮ ಮಾಡ್ಕೊಂಡು ಬಂದಿದ್ದೀನಿ, ಈಗ ದೇವ್ರು ನನಗೆ ಬಹಳ ಸುಖವಾಗಿಟ್ಟಾನ, ನನಗೆ ದೇವರು ಒಳ್ಳೆ ಫಲಗಳನ್ನ ಕೊಡ್ತಾ ಇದ್ದಾನ ಅಂತ ಆ ಕರ್ಮ ಫಲ ಭೋಕ್ತೃ. ನಾನು ಹಿಂದೆ ಮಾಡಿರ್ತಕ್ಕಂಥ ಪುಣ್ಯದಿಂದ ಇಂದು ನಾನು ಸುಖಭೋಗಗಳನ್ನ ಅನುಭೋಗ ಮಾಡ್ತಾ ಇದ್ದೀನಿ. ಕರ್ಮ ಫಲಗಳನ್ನ ಅನುಭೋಗ ಮಾಡೋವನು ಭೋಕ್ತೃ. ಅದು ಪುಣ್ಯ ಆಗಿರ್ಬೋದು ಪಾಪ ಆಗಿರ್ಬೋದು.
ಇಲ್ಲಿ ಕರ್ತೃತ್ವ ಭೋಕ್ತೃತ್ವಗಳು ಏನದಾವಲ್ಲ ಇವು ನಾನು ಕರ್ತ ನಾನು ಭೋಕ್ತ ಅಂತ ತಿಳ್ಕೊಂಡಿದ್ದಾನಲ್ರಿ ಇಲ್ಲಿ. ಅಂಥ ಯಾವ ಆತ್ಮನಿಗೆ ಇಲ್ಲಿ ಏನಂತಾರ ಅವರು, ಕರ್ತೃ ಭೋಕ್ತೃಶ್ಚ ಆತ್ಮನಃ ಸಂತತ ಸರ್ವ ಶರೀರೈ ಸಂಬಂಧ ನೈ ಅಸ್ತಿ ಅಂತ. ಇಲ್ಲಿ ಎಲ್ಲಾ ಶರೀರಗಳ ಒಂದು ಸಂಬಂಧ ಅನ್ನುವಂಥದ್ದೇನದಲ್ಲ, ಇದು ಯಾವಾಗಲೂ ಇರುವುದಿಲ್ಲ ಅಂತ. ಈಗ ಆತ್ಮನಿಗೆ ಕರ್ತೃಭೋಕ್ತೃರೂಪನಾಗಿರ್ತಕ್ಕಂಥ ಆತ್ಮ ಏನದಾನಲ್ಲ ಅವನಿಗೆ ಇಲ್ಲಿ ಎಲ್ಲಾ ಒಂದು ಶರೀರಗಳೇನದಾವಲ್ಲ, ಪ್ರತಿಯೊಂದು ಶರೀರಗಳದಾವಲ್ಲ, ಎಲ್ಲಾ ಶರೀರಗಳೊಡನೆ ಅದು ಸತತವಾಗಿ ನಿರಂತರವಾಗಿ ಸಂಬಂಧ ಅನ್ನುವಂಥದ್ದು ಐತೇನು ಅಂತ ವಿಚಾರ ಮಾಡಿದ್ರೆ ಇಲ್ಲ ಅಂತ ಹೇಳಿದ್ರು ಅವರು. ಆ ಶರೀರಗಳ ಸಂಬಂಧ ಅನ್ನುವಂಥ ನಿರಂತರವಾಗಿ ಇಲ್ಲಿ ಆತ್ಮನಿಗೆ ಇರೋದಿಲ್ಲ ಅಂತ. ಯಾಕಂತಂದ್ರೆ ಉಪಾಧಿ ತಂತ್ರೋ ಹಿ ಜೀವ ಇತ್ಯುಕ್ತಂ. ಇಲ್ಲಿ ಜೀವ ಏನದಾನ ಅಂತಂದ್ರೆ ಅವನು ಉಪಾಧಿಗೆ ವಶಗತನಾಗಿಬಿಟ್ಟಾನ ಅಂತ. ಅವನು ಜೀವನಿಗೆ ದೇಹದ ಉಪಾಧಿ ಅನ್ನುವಂಥದ್ದಲ್ರಿ ಇವಾಗ. ದೇಹದ ಉಪಾಧಿ ಇದ್ದಾಗಲೇ ಜೀವ ಅಂತ ಕರೆಸಿಕೊಂಡಾನೆ ಇವಾಗ. ಈ ಶರೀರ ಅನ್ನುವಂಥದ್ದು ಉಪಾಧಿ ಎಲ್ಲಿವರೆಗೆ ಇರ್ತದ ಅವನು ಅಲ್ಲಿವರೆಗೆ ಈ ದೇಹದಲ್ಲಿ ನಾನು ಅಂತ ಅಭಿಮಾನ ಮಾಡಿಕೊಂಡು ಮತ್ತೆ ಈ ಶರೀರಕ್ಕಾಗ್ತಕ್ಕಂಥ ಹುಟ್ಟು ಸಾಗಳು ನನಗದಾವಂತ ತಿಳ್ಕೊಂಡು ಅವನೇ ಇಲ್ಲಿ ಜೀವ. ಜೀವ ಅಂತಂದ್ರೆ ಯಾರು ಇಲ್ಲಿ ಶರೀರ ಉಪಾಧಿ ಉಳ್ಳವನೇ ಜೀವ ಅಂತ ಹೇಳಿಸ್ಕೊಳ್ತಾನ ಅಂತ ಇಲ್ಲಿ. ಉಪಾಧಿ ತಂತ್ರು ಹಿ ಜೀವ ಇತ್ಯುಕ್ತಂ. ಇದನ್ನು ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಜೀವ ಏನಾಗಿದ್ದಾನೆ, ಉಪಾಧಿಗೆ ಅವನು ವಶಗತನಾಗಿದ್ದಾನೆ ಅಂತ. ಅಲ್ಲಿ ತದ್ಗುಣ ಸಾರತ್ವಾತ್ ಅನ್ನುವಂತ ಅಲ್ಲಿ ಹಿಂದ ಒಂದು ಸೂತ್ರದಲ್ಲಿ ಹೇಳಿದ್ದಾರೆ ಅವರು. ಈ ಬುದ್ಧಿ ಅನ್ನುವಂತಹದ್ದು ಆತ್ಮನಿಗೆ ಉಪಾಧಿಯಾಗಿದೆ ಅಂತ. ಅದರ ಸಂಬಂಧ ಅನ್ನುವಂತಹದ್ದು, ಯಾಕಂದ್ರೆ ಇಲ್ಲಿ ಬುದ್ಧಿ ಅನ್ನುವಂತಹದ್ದು ಒಂದು ಉಪಾಧಿಯಿಂದ ಇಲ್ಲಿ ಜೀವ ಕೂಡ್ಕೊಂಡ. ಬುದ್ಧಿಯಲ್ಲಿ ಆಗ್ತಕ್ಕಂಥ ಅರಿವು ಮರೆಗಳಾಗಲಿ ಕರ್ತೃತ್ವ ಭೋಕ್ತೃತ್ವಗಳಾಗಲಿ ಎಲ್ಲ ನನಗದಾವಂತ ತಿಳ್ಕೊಂಡಿದ್ದಾನೆ. ಅದು ನಿಜವಾಗಿ ಆತ್ಮನಲ್ಲಿ ಕರ್ತೃತ್ವ ಭೋಕ್ತೃತ್ವಗಳು ಇಲ್ಲ. ಅದು ಯಥಾಚಿತ ಕ್ಷೋಭಯತ ಅಂತ ಒಂದು ಸೂತ್ರದಲ್ಲಿ ಹೇಳಿದ್ರಲ್ರಿ. ಈಗೊಬ್ಬವ ಕಂಬಾರದಾನ, ಅವನ ಕೈಯಲ್ಲಿ ಉಳಿ ಬಾಚಿ ಎಲ್ಲ ಇದ್ದಾಗ ಅವನಿಗೆ ನಾವು ಕಂಬಾರ ಅಂತ ಕರಿತೀವಿ. ಮತ್ತ ಅವು ಯಾವ ಇರಲಿಲ್ಲ ಅಂತಂದ್ರೆ ಅವನು ಕೇವಲ ಒಬ್ಬ ಸಾಮಾನ್ಯ ಪುರುಷ ಅಂತ. ಆ ಉಪಾಧಿ ಇದ್ದಾಗ ಅವನಿಗೆ ಕಂಬಾರ ಅಂತೀವಿ. ಅವು ಯಾವೂ ಇರ್ಲಿಲ್ಲ ಅವನಂತೆ ಇರ್ಲಿಲ್ಲ ಅಂದ್ರೆ ನಾವು ಕಂಬಾರ ಅಂತ ಕರೀದಿಲ್ಲ ಅಂತ. ಹಂಗ ಈ ಜೀವನಿಗೆ ಬುದ್ಧಿ ಮೊದಲಾಗಿರ್ತಕ್ಕಂಥ ನಡೆದಾವಲ್ಲ ಇವೆಲ್ಲ ಉಪಾಧಿಯಾಗಿರುವಾಗ ಇವನಿಗೆ ಜೀವ ಅಂತ ಕರಿತೀವಿ. ಇವನೇ ಕರ್ತಾ ಹೋಗ್ತಾ ಆಗ್ತಾನಂತ ಅವನು. ಆ ಉಪಾಧಿಯನ್ನು ಇಟ್ಕೊಂಡು, ಬುದ್ಧಿ ಅನ್ನುವಂತ ಉಪಾಧಿಯನ್ನು ಇಟ್ಕೊಂಡು ಅಲ್ಲಿ ದೇಹ ಇವೆಲ್ಲ ಉಪಾಧಿ ಅಲ್ಲ ಜೀವನಿಗೆ. ಈ ದೇಹ ಆಗ್ಲಿ ಬುದ್ಧಿ ಆಗ್ಲಿ ಇವೆಲ್ಲವೂ ಉಪಾಧಿಗಳಾಗಿದ್ದಾವೆ. ಅಲ್ಲಿ ಜೀವ ಅಂತ ಕರೆಸ್ಕೊಂಡಾನ ಅಂತ ಅವನು. ಮತ್ತ ಇವು ಎಲ್ಲಿ ತನಕ ಇರ್ತಾವೋ ಅಲ್ಲಿವರೆಗೆ ನಮಗೆ ಜೀವಭಾವ ಇರ್ತದ. ಈ ಬುದ್ಧಿ ಮೊದಲಾಗಿರ್ತಕ್ಕಂಥ ಉಪಾಧಿಗಳು ಇರು ಪರ್ಯಂತರವಾಗಿ ಅವನು ಜೀವ ಅಂತ ಕರೆಸ್ಕೊಂಡಾನ. ದೇಹ ಉಪಾಧಿ, ಇಂದ್ರಿಯಗಳ ಉಪಾಧಿ, ಅಂತಃಕರಣಗಳ ಉಪಾಧಿ ಅಂದ್ರೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರದವಲ್ರಿ. ಈ ಉಪಾಧಿ ಉಳ್ಳವನೇ ಜೀವ ಅಂತ ಇದನ್ನು ಪೂರ್ವದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಉಪಾದ್ಯ ಸಂತಾನಾಚ ನಾಸ್ತಿ ಜೀವ ಸಂತಾನ. ಮತ್ತೆ ಈ ಉಪಾಧಿಯು ಕೂಡ ಇದು ಯಾವಾಗಲೂ ಇರ್ತದೇನೋ ಅಂತಂದ್ರೆ ಇಲ್ಲ. ಈ ಉಪಾಧಿ ನಿರಂತರವಾಗಿ ಇದು ಇರಂಗಿಲ್ಲ. ಇದು ಯಾವಾಗ ತತ್ವಜ್ಞಾನ ಆಯ್ತು ಅಂತ ತಿಳ್ಕೊಡ್ರುವ ಜೀವ ಬ್ರಹ್ಮರ ಏಕತ್ವ ಜ್ಞಾನವನ್ನ ಮಾಡ್ಕೊಂಡ್ಬಿಟ್ಟ. ಜೀವ ನಾ ಪರಮಾತ್ಮ ಸ್ವರೂಪನೇ ಅಂತ ತಿಳ್ಕೊಂಡ್ಬಿಟ್ಟ. ಈಗ ಜೀವಭಾವ ಹೋಗ್ಬಿಡ್ತಿವಾಗ. ಯಾಕ ಮೊದಲು ದೇಹ ನಾನನ್ನೋದಿತ್ತು, ನನ್ನದನ್ನೋದಿತ್ತು. ಬುದ್ಧಿಯೇ ನಾನು ಅಂತ ತಿಳ್ಕೊಂಡಿದ್ದ. ಯಾಕ ಬುದ್ಧಿಯ ಗುಣಗಳು ಆತ್ಮಲ್ಲಿ ಹೊಳಗೆ ತೋರ್ತಾ ಇದ್ದು. ಹೀಗಾಗಿ ಜೀವ ಅಂತ ಅನಿಸ್ಕೊಂಡಿದ್ದ. ಯಾವಾಗ ಈಗ ತತ್ವಜ್ಞಾನ ಆದ ಕೂಡಲೇ ಏನಾಗ್ಬಿಡ್ತಿವಾಗ, ನಾನು ಬುದ್ಧಿಗೆ ಸಾಕ್ಷಿ ಇದೀನಿ, ಮನಸ್ಸಿಗೆ ಸಾಕ್ಷಿ ಇದೀನಿ, ಇಂದ್ರಿಯಗಳಿಗೆ ಸಾಕ್ಷಿ ಇದೀನಿ, ದೇಹಕ್ಕೆ ಸಾಕ್ಷಿ ಇದೀನಿ. ಇವೆಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಪ್ರತ್ಯೇಕ ಆತ್ಮ ಪರಬ್ರಹ್ಮವೇ
ನಾನು ಅಂತ ತಿಳ್ಕೊಂಡಾಗ ಅವಾಗ ಈ ಉಪಾಧಿಗಳು ಉಳ್ಕೊಳ್ತಾವೇನು ಅಂತಂದ್ರೆ ಇಲ್ಲ. ಉಪಾಧಿ ಇರೋ ತನಕ ಇವನು ಜೀವ. ಎಲ್ಲಿವರೆಗೆ ಉಪಾಧಿಗಳು ಇರ್ತಾ ಇದ್ದಾವೋ ಅಲ್ಲಿವರೆಗೆ ಜೀವ ಅಂತ ಕರೆಸಿಕೊಳ್ತಾ ಇದ್ದಾನ. ಆ ಉಪಾಧಿ ನಿರಂತರ ಹಂಗ ಇರ್ತಾವೇನೋ ಅಂತಂದ್ರೆ ಇರಂಗಿಲ್ಲ. ತತ್ವಜ್ಞಾನ ಆಗೋ ತನಕ ಇರ್ತಾವ ಇವ್ರು. ತತ್ವಜ್ಞಾನ ಆಯ್ತು ಅಂತಂದ್ರೆ ಅವುಗಳ ಸಂಬಂಧ ಅನ್ನುವಂತಹದ್ದಿಲ್ಲ ಅಂತ. ಈ ಜೀವನಿಗೆ ಸಂಸಾರ ಎಲ್ಲಿ ತನಕ ಅದ? ಬುದ್ಧಿಯಾದಿಗಳ ಉಪಾಧಿ ಇರೋ ತನಕ ಅಂತ. ಬುದ್ಧಿ ಮೊದಲಾದಂತ ಇವು ಅನಾತ್ಮಗಳೇನದಾವಲ್ರಿ, ಇವುಗಳಲ್ಲಿ ತಾದಾತ್ಮ ಭಾವನೆ ಉಳ್ಳವನಾಗಿದ್ದಾನ ಯಾರೋ, ಅವಾಗ ಜೀವ ಅಂತ ಕರೆಸಿಕೊಂಡಾನ. ಇವಾಗ ಇವು ಈ ಉಪಾಧಿಗಳು ಯಾವಾಗ ತತ್ವಜ್ಞಾನ ಆಯಿತು ಅಂತಂದ್ರೆ ಇವು ನಾನಲ್ಲ ಅಂತ ತಿಳ್ಕೊಂಡ. ಇವುಗಳಿಗೆ ಸಾಕ್ಷಿಯಾಗಿರ್ತಕ್ಕಂತ ಪ್ರತ್ಯೇಕಾತ್ಮ ಪರಬ್ರಹ್ಮ ವಸ್ತುವೆ ನಾನು ಅಂತ ತಿಳ್ಕೊಂಡಾಗ ಉಪಾಧಿಗಳನ್ನ ನಾವು ನೇತಿಗಳದಾಗ ಅವುಗಳ ಸಂಬಂಧ ತಪ್ಪಿ ಹೋಗ್ಬಿಡ್ತು. ಅವುಗಳ ಸಂಬಂಧ ಇರೋ ತನಕ ಸಂಸಾರ ಇತ್ತು. ಮತ್ತೀಗ ಅವುಗಳ ಉಪಾಧಿಗಳನ್ನೆಲ್ಲ ನೇತಿಗಳದಾಗ ಅಲ್ಲಿ ಉಳಿದಂತ ಯಾವ ತನ್ನ ಸ್ವರೂಪ ಅನ್ನುವಂತಹದ್ದು ಏನದಲ್ಲ, ಆ ನಿರುಪಾಧಿಕತ್ವ ಸ್ವರೂಪ ಅನ್ನುವಂಥದ್ದು ಅದೇ ಬ್ರಹ್ಮ, ಅದೇ ಆತ್ಮ ಅಂತದು. ಅದಕ್ಕೆ ಇಲ್ಲಿ ಉಪಾಧಿ ಅಂದ್ರೆ ಬುದ್ಧಿಯ ಉಪಾಧಿ ಅಂತ ತಿಳ್ಕೊಡ್ರಿ, ದೇಹದ ಉಪಾಧಿಗ ಅಂತ ತಿಳ್ಕೊಡ್ರಿ. ಇವು ಯಾವಾಗಲೂ ಜೀವನಿಗೆ ನಿರಂತರವಾಗಿ ಇವು ಇರಂಗಿಲ್ಲ ಅಂತೀವು. ಸಂತತಃ ಅಂದ್ರೇನು? ಕಾಯಮಾಗಿ ಇರಂಗಿಲ್ಲ ಅಂತೀವು ಉಪಾಧಿ ಅನ್ನುವಂತಹದ್ದು. ತತಶ್ಚ ಕರ್ಮ ವ್ಯತಿಕರ ಫಲ ವ್ಯತಿಕರವಾ ನ ಭವಿಷ್ಯತಿ. ಆದ್ದರಿಂದ ಇಲ್ಲಿ ಕರ್ಮಗಳ ಒಂದು ಬೆರಿಕೆಯಾಗಲಿ ಅಥವಾ ಕರ್ಮ ಫಲಗಳ ಬೆರಿಕೆಯಾಗಲಿ ಇಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ ಅವರು. ಜೀವನಿಗೆ ಕರ್ಮಗಳ ಒಂದು ಬೆರಿಕೆ ಆಗಲಿ ಅಥವಾ ಕರ್ಮ ಫಲಗಳ ಬೆರಿಕೆ ಆಗಲಿ ಇಲ್ಲಿ ಆಗೋದಿಲ್ಲ. ಯಾಕಂದ್ರೆ ಒಬ್ಬನು ಕರ್ಮ ಮಾಡಿರ್ತಾನಂತಂದ್ರೆ ಆ ಕರ್ಮ ಮತ್ತೊಬ್ಬಂದು ಆಕೈತೇನ್ರಿ ಅದು. ಈಗ ಒಬ್ಬ ಯಜ್ಞ ಮಾಡ್ಯಾನಂತಂದ್ರೆ ಅದು ಆ ಕರ್ಮ ಅವ ಮಾಡ್ಯಾನಂತ ಅದು ಅವನಿಗೆ ಸಂಬಂಧ ಹೋದಿಲ್ರಿ ಅದ್ರ. ಅದ್ರ ಫಲ ಅವನಿಗೆ ಸಂಬಂಧ. ಈಗ ನಾವ್ ಏನ್ ಉಣ್ತೇವೆ ನಮ್ಗ ಅಷ್ಟ ಹೊಟ್ಟೆ ತುಂಬತೈತಿ. ಇನ್ನೊಬ್ಬ ನಮ್ ಜೊತೆಗೆ ಇನ್ನೊಬ್ಬ ಅದ್ರ ಅವ್ನು ಊಟನ ಮಾಡಿಲ್ಲ, ಅವ್ನ ಹೊಟ್ಟೆ ತುಂಬತೈತೇನ್ರಿ ಅದು? ಇಲ್ಲ. ನಾವು ಇವು ಪುಣ್ಯ ಮಾಡೀವಿ ಅಂತ ತಿಳ್ಕೊಡ್ರಿ, ಅದು ಪುಣ್ಯದ ಫಲ ನಮಗ ಇರ್ತೈತೆ ಹೊರತು ಇನ್ನೊಬ್ಬನಿಗೆ ಹೋಗಂಗಿಲ್ಲ ಅದು. ಇನ್ನೊಬ್ಬರಿಗೆ ಅದು ಹೋಗ್ತೇನ್ರಿ, ನಾ ಪುಣ್ಯ ಮಾಡೀನಪ್ಪ ಇದು ನಿನಗೂ ಫಲ ಸಿಗ್ತೈತೆ ಅಂತಾರನ್ರಿ ಅದನ್ನ? ಇಲ್ಲ. ಅಂದ್ರೆ ಒಬ್ಬನ ಕರ್ಮ ಅದು ಮತ್ತೊಬ್ಬನಿಗೆ ಆಗಂಗಿಲ್ಲ ಅದರ ಫಲ ಅನ್ನುವಂತಹದ್ದು. ಅಂದ್ರೆ ಒಬ್ಬನ ಕರ್ಮದ ಫಲ ಮತ್ತೊಬ್ಬನಿಗಿಲ್ಲ, ಒಬ್ಬನ ಕರ್ಮ ಮತ್ತೊಬ್ಬಂದು ಆಗಂಗಿಲ್ಲ ಅಂತ ಈ ರೀತಿ ವ್ಯವಸ್ಥೆ ಇರಬಹುದು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕರ್ಮ ಮತ್ತು ಫಲ ಏನದಾವು ಅಂತಂದ್ರೆ ಇವು ಅವಿದ್ಯಾತ್ಮಕವಾಗಿ ಅದಾವಂತ. ಇವು ಅವಿದ್ಯಾವಸ್ಥೆಯೊಳಗನ ಅದಾವು ಎಲ್ಲ ಕರ್ಮ ಫಲಗಳೆಲ್ಲ ಅವಿದ್ಯಾವಸ್ಥೆಯೊಳಗ ಇದ್ರೂ ಕೂಡ ಇವು ಸ್ವಪ್ನದಲ್ಲಿರುವಂತೆ ಇವುಗಳ ವ್ಯವಸ್ಥೆ ಎನ್ನುವಂತಹದ್ದು ಇರಬಹುದು ಅಂತ. ಸ್ವಪ್ನದಲ್ಲಿ ಅಲ್ಲಿ ಏನು ಪುಣ್ಯ ಪಾಪ ಏನ್ ನಡೆದ್ರು ಕೂಡ ಅವುಗಳ ಸಂಬಂಧ ಜೀವನಿಗೆ ಐತೇನ್ರಿ ಅಲ್ಲಿ? ಸ್ವಪ್ನದೊಳಗ ನಾವು ಅಲ್ಲಿ ಯಜ್ಞ ಮಾಡ್ಲಿ, ಯಾಗ ಮಾಡ್ಲಿ, ಜಪ ಮಾಡ್ಲಿ ಅಥವಾ ಅಲ್ಲಿ ಪಾಪ ಕೃತ್ಯಗಳನ್ನು ಮಾಡಿದ್ರು ಕೂಡ ಅವ್ ಯಾವ ಸತ್ಯದ ಒಂದರ ಸತ್ಯದವನ್ರಿ ಅವು? ಇಲ್ಲ. ಅವು ಸುಮ್ನೆ ಸ್ವಪ್ನ ಅಂದ್ರೆ ಅದು ಮಿಥ್ಯಾ ಅಂತಾವ್ ಸುಮ್ನೆ ಕಲ್ಪನೆ ತೂರ ಆಗ್ತೈತಿ ಹಂಗ ಅಂತ. ಇಲ್ಲಿ ಅವಿದ್ಯಾಕೃತ ಅದಾವ ಅಂತ ಹೇಳ್ತಾರೆ. ಇಲ್ಲಿ ಕರ್ಮದ ಫಲಗಳು ಅವಿದ್ಯಾ ಮೂಲಕವಾಗಿ ಇವು ಜೀವನಲ್ಲಿ ತೋರ್ತಾ ಇದ್ದಾವೆ ಅಂತ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಪಾರಮಾರ್ಥಿಕವಾಗಿ ಈ ಕರ್ಮ ಅಥವಾ ಕರ್ಮ ಫಲಗಳ ಬೆರಿಕೆ ಎನ್ನುವಂತಹದ್ದು ಇವು ಆತ್ಮನಿಗೆ ಇಲ್ಲವೇ ಇಲ್ಲ ಅಂತ ಹೇಳಿ ಇಷ್ಟು ಈ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ತತಶ್ಚ ಕರ್ಮ ವ್ಯತಿಕರ ಫಲ ವ್ಯತಿಕರೋ ವಾ ನ ಭವಿಷ್ಯತಿ. ಇಲ್ಲಿ ಕರ್ಮದ ಒಂದು ಬೆರಿಕೆಗಳಾಗಲಿ ಅಥವಾ ಕರ್ಮದ ಫಲಗಳ ಒಂದು ಬೆರಿಕೆ ಅನ್ನುವಂತಹದ್ದಾಗಲಿ ಇದು ಆಗೋದಿಲ್ಲ ಅಂತ ಹೇಳಿ ಇಷ್ಟು ವಿಚಾರವನ್ನು ಹೇಳ್ಕೊಂಡು ಬಂದರು. ಇನ್ನು ಮತ್ತೆ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಆಭಾಸ ಏವಚ. ಇಲ್ಲಿ ಆಭಾಸನೇ ಆಗಿದ್ದಾನೆ ಅಂತ, ಜೀವ ಪರಮಾತ್ಮನ ಆಭಾಸನೇ ಇದ್ದಾನೆ ಅನ್ನುವಂತ ವಿಚಾರವನ್ನ ಈ ಮುಂದಿನ ಸೂತ್ರ 50ನೇ ಸೂತ್ರದಲ್ಲಿ ಹೇಳ್ತಾರೆ. ಇವಾಗ ಆಭಾಸ ಏವಚ ಇದು ಸೂತ್ರ. ಇನ್ನು ಭಾಷ್ಯದಲ್ಲಿ ಆಚಾರ್ಯರು ಇದಕ್ಕೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಭಾಷ್ಯದೊಳಗೆ ಹೇಳ್ತಾ ಇದ್ದಾರೆ ನೋಡ್ರಿ. ಇದು
ಆಭಾಸ ಏವ ಚ ಏಷಃ ಜೀವಃ ಅಸ್ಯ ಪರಸ್ಯ ಆತ್ಮನಃ ಜಲಸೂರ್ಯಕಾದಿವತ್ ಪ್ರತಿಪತ್ತವ್ಯಃ. ಇಲ್ಲಿ ಜೀವ ಏಷ ಜೀವಃ ಪರಸ್ಯ ಆತ್ಮನಃ. ಏಷ ಜೀವ ಅಂದ್ರೆ ಈ ಜೀವ, ಅಂದ್ರೆ ಇಲ್ಲಿ ಪ್ರತ್ಯಕ್ಷನಾಗಿರ್ತಕ್ಕಂಥ ಯಾವ ಜೀವದಾನಲ್ಲ, ಈ ಜೀವ ಪರಸ್ಯ ಆತ್ಮನಃ. ಪರಸ್ಯ ಆತ್ಮ ಅಂದ್ರೆ ಪರಮಾತ್ಮನ ಅಂತ. ಈ ಜೀವ ಆ ಪರಮಾತ್ಮನಿಗೆ ಏನದಾನಂತಂದ್ರೆ ಜಲಸೂರ್ಯಕಾದಿವತ್ ಪ್ರತಿಪತ್ತವ್ಯ ಆಭಾಸ ಏವ ಪ್ರತಿಪತ್ತವ್ಯ. ಜಲಸೂರ್ಯಕಾದಿವತ್, ಈಗ ಒಂದು ಪಾತ್ರೆಯೊಳಗ ಒಂದು ಕೊಡದಾಗ ಅಂತ ತಿಳ್ಕೊಡ್ರಿ. ಇವಾಗ ನಾವು ನೀರನ್ನ ತುಂಬಿಟ್ಟಿದ್ದೀವಿ, ಹೊರಗೆ ಬಿಸಿಲಾಗಿ ಇಟ್ಟಿದ್ದೀವಿ. ನಾವು ಆ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬವನ್ನ ನೋಡ್ತೀವಿ. ಆ ಕೊಡದೊಳಗ ನೀರಿನೊಳಗ ಸೂರ್ಯನ ಪ್ರತಿಬಿಂಬ ನಮಗ್ ಕಾಣಿಸ್ತೈತಿಲ್ರಿ ಇವಾಗ. ಮತ್ತ ಆ ಸೂರ್ಯನ ಈ ಸೂರ್ಯ ಅಂತ ಹೇಳ್ತೀವಿಲ್ರಿ, ಅಲ್ಲಿ ಮ್ಯಾಲಿ ಸೂರ್ಯ ಅದಾನಲ್ರಿ, ಬಿಂಬರೂಪನಾಗಿರ್ತಕ್ಕಂತ ಸೂರ್ಯನೇ ಜಲದಲ್ಲಿ ತೋರ್ತಕ್ಕಂತ ಸೂರ್ಯ ಅಂತ. ಅಂದ್ರೆ ಸೂರ್ಯನ ಆಭಾಸ. ಆಭಾಸ ಅಂದ್ರೆ ತೋರಿಕೆ ಅಂತ. ಆ ಸೂರ್ಯನ ಎಲ್ಲಿ ತೋರಾಕತ್ತಾನ ಈಗ? ಕೊಡದಲ್ಲಿರ್ತಕ್ಕಂತ ನೀರಿನೊಳಗೆ. ಕೊಡದಾಗ ಏನ್ ನೀರ್ ಐತಲ್ಲ, ಅದಕ್ಕೆ ಜಲಸೂರ್ಯ ಅಂತ ಕರೀತಾರೆ. ಕೊಡದಾಗ ಆಗ್ಲಿ ಅಥವಾ ಒಂದು ಹಳ್ಳ ಹರಿತಿರ್ತದ, ಒಂದು ಸಮುದ್ರದಲ್ಲಿ ಆಗಲಿ ಅಥವಾ ನದಿಯ ಆಗಲಿ, ಒಟ್ಟು ನೀರು, ಒಂದು ಪಾತ್ರೆ ನೀರು ಹಾಕಿಟ್ಟೇವ, ಆ ನೀರಿನೊಳಗೂ ಕೂಡ ಅಲ್ಲಿ ಸೂರ್ಯನ ಪ್ರತಿಬಿಂಬ ಅನ್ನುವಂತಹದ್ದು ಅಲ್ಲಿ ತೋರ್ತದ ಅಂತ. ಹಂಗ ಇಲ್ಲಿ ಜೀವ ಏನದಾನಲ್ಲ, ಆ ಪರಮಾತ್ಮನ ಒಂದು ಆಭಾಸವೇ ಅಂತ ಹೇಳ್ತಾರ. ಜೀವ ಪರಮಾತ್ಮನ ಆಭಾಸವೇ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರು ಅವ್ರು. ಇಲ್ಲಿ ಬಿಂಬ ಪ್ರತಿಬಿಂಬ ಭಾವವನ್ನ ಹೇಳಕತ್ತಿದಾರ ಅಂತ ಇಲ್ಲಿ ಈ ಸೂತ್ರದೊಳಗ. ಅದಕ್ಕಂದ್ರ ಅವರು ಜಲಸೂರ್ಯಕಾದಿವತ್ ಅಂತ ಹೇಳಿದ್ರು ಅವರು. ಏಕದಾ ಬಹುದಾಚೈವ ದೃಶ್ಯತೆ ಜಲಚಂದ್ರವತ್ ಅಂತೇಳಿ ಒಂದು ಮಂತ್ರನೂ ಕೂಡ, ಶ್ರುತಿ ಪ್ರಮಾಣ ಕೂಡ ಅದು. ಅಂದ್ರೆ ಅನೇಕ ಕೊಡಗಳಲ್ಲಿ ನೀರನ್ನ ತುಂಬಿಟ್ಟಿರ್ತೀವಿ, ಅವುಗಳಲ್ಲಿ ಚಂದ್ರನ ಪ್ರತಿಬಿಂಬ ಅನ್ನುವಂತಹದ್ದು ಬೀಳ್ತದೆ. ಅಲ್ಲಿ ಕೊಡಗಳು ಅನೇಕ ಅದಾವ, ಆದ್ರೆ ಬಿಂಬ ರೂಪನಾಗಿರ್ತಕ್ಕಂಥ ಚಂದ್ರ ಮಾತ್ರ ಒಬ್ಬನೇ ಅದಾನ. ನಾವು ಯಾವ ಕೊಡದ ನೋಡಿದ್ರು ಚಂದ್ರ ಕಾಣಿಸ್ತಿರ್ತಾನ. ಪ್ರತಿಯೊಂದು ಕೊಡಗಳಲ್ಲಿ ಚಂದ್ರ ಅದಾನ, ಆದ್ರೆ ಅಷ್ಟು ಜನ ಚಂದ್ರ ಅದಾರೇನು? ಇಲ್ಲ. ಇರ್ತಕ್ಕಂಥ ಚಂದ್ರ ಮಾತ್ರ ಬಿಂಬರೂಪ ಚಂದ್ರ ಒಬ್ಬನೇ ಅದಾನ ಅಂತ. ಹಂಗ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಜೀವನಾಗಿರ್ತಕ್ಕಂಥವನೇನದಲ್ಲ, ಪರಸ್ಯ ಆತ್ಮನಃ ಜಲಸೂರ್ಯಕಾದಿವತ್. ಅಂದ್ರೆ ಜಲದಲ್ಲಿ, ಅಂದ್ರೆ ನೀರಿನಲ್ಲಿ ತೋರ್ತಕ್ಕಂತ ಸೂರ್ಯನಂತೆ ಇಲ್ಲಿ ಈ ಜೀವನು ಪರಮಾತ್ಮನ ಒಂದು ಆಭಾಸ ಏವ ಪ್ರತಿಪತ್ತವ್ಯ. ಅಂದ್ರೆ ಇಲ್ಲಿ ಜೀವನು ಪರಮಾತ್ಮನ ಆಭಾಸವೇ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ಅಂತ. ಯಾಕೆ ಇಲ್ಲಿ ನೋಡಾಕ ನಮಗ ಆ ಸೂರ್ಯ ಒಬ್ಬ, ಈ ಸೂರ್ಯ ಒಬ್ಬ ಬೇರೆ ಕಾಣಿಸ್ತೈತಿಲ್ರಿ ಇವಾಗ. ಅಲ್ಲಿ ಆಕಾಶದಲ್ಲಿರ್ತಕ್ಕಂಥ ಸೂರ್ಯ ಒಬ್ಬ, ನೀರಿನಲ್ಲಿ ತೋರ್ತಕ್ಕಂಥ ಸೂರ್ಯ ಒಬ್ಬ. ನಮಗಿಲ್ಲಿ ಇಬ್ಬರಾಗಿ ತೋರಿದ್ರು ಕೂಡ ಅದೇ ಸೂರ್ಯ ಅಂತ ತಿಳ್ಕೊಳ್ತೇವಿಲ್ರಿ ನಾವು. ಆ ಮೇಲೆ ಆಕಾಶದಲ್ಲಿ ತೋರ್ತಕ್ಕಂಥ ಸೂರ್ಯನೇ ಇಲ್ಲಿ ಪ್ರತಿಬಿಂಬ ರೂಪದಿಂದ ಇಲ್ಲಿ ಅದಾನ ಅಂತ ನಾವು ತಿಳ್ಕೊಳ್ತೇವಲ್ರಿ. ಹಿಂಗ ನ ಸ ಏವ ಸಾಕ್ಷಾತ್. ಆದ್ರೆ ಇಲ್ಲಿ ನೇರಾಗಿ ಅವನೇ ಅಲ್ಲ ಅಂತ ಇಲ್ಲಿ. ಈಗೇನು ಮೇಲೇನು ಸೂರ್ಯ ಅದಾನಲ್ರಿ, ಬಿಂಬ ರೂಪನಾಗಿ ಸೂರ್ಯ ಅದಾನಲ್ರಿ, ಇಲ್ಲಿ ಅವನೇ, ಇಲ್ಲಿ ನೇರವಾಗಿ ಅವನೇ ಅಂತ ನಾವು ಹೇಳಕ್ ಆಕತ್ತೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಈ ಸೂರ್ಯ ಏನದ, ಇದು ಪ್ರತಿಬಿಂಬ. ಇದು ಅಂದ್ರೆ ಬಿಂಬ ರೂಪನಾಗಿರ್ತಕ್ಕಂತ ಸೂರ್ಯ ಬೇರೆ ಅದಾನ, ಇಲ್ಲಿ ಪ್ರತಿಬಿಂಬ ರೂಪನಾಗಿ ಇಲ್ಲಿ ತೋರ್ತಾ ಇದ್ದಾನೆ ಅಂತ ಇವನಿಗೆ ಇಲ್ಲಿ. ಆದ್ದರಿಂದ ಆದ್ರೆ ಅವನಿಗಿಂತ ಇವನು ಬೇರೆ ಅಲ್ಲವೇ ಅಲ್ಲ. ಅತಶ್ಚ ಅದಕ್ಕೆ ಹೇಳ್ತಾರೋ ನಾಪಿ ವಸ್ತುವಂತರಂ. ಆದ್ರೆ ಅವನಿಗಿಂತ ಇವನು ಬೇರೆ ಅದಾನೇನು? ಯಾರು ಈ ನೀರಿನಲ್ಲಿ ತೋರ್ತಕ್ಕಂತ ಸೂರ್ಯ ಅದಾನಲ್ಲ, ಅವನು ಆ ಮೇಲೆ ತೋರ್ತಕ್ಕಂತ ಏನ್ ಸೂರ್ಯ ಅದಾನಲ್ಲ, ಅವನಿಗಿಂತ ಇವನು
ಅಂದ್ರೆ ಏನು ಬಿಂಬ ರೂಪನಾಗಿರ್ತಕ್ಕಂಥ ಸೂರ್ಯನಿಕ್ಕಿಂತ ಪ್ರತಿಬಿಂಬನ ರೂಪನಾಗಿ ಸೂರ್ಯ ಬೇರೆ ಅದಾನೇನು ಅಂತಂದ್ರೆ ಇಲ್ಲ ಅಂತ. ಅತಶ್ಚ ಯಥಾ ನ ಏಕಸ್ಮಿನ್ ಜಲಸೂರ್ಯಕೆ ಕಂಪಮಾನೆ ಜಲಸೂರ್ಯಕಾಂತರಂ ಕಂಪತೆ. ಈಗ ಒಂದು 2 ಪಾತ್ರೆ ನೀರಿಟ್ಟೇವೆ ಅಂತ ತಿಳ್ಕೊಡ್ರಿ. ಈಗ ಸೂರ್ಯನ ಪ್ರತಿಬಿಂಬ ಈ ಪಾತ್ರೆಯೊಳಗೂ ಬಿದ್ದೈತಿ, ಆ ಪಾತ್ರೆಯೊಳಗೂ ಬಿದ್ದೈತಿ. ಒಂದು ಪಾತ್ರೆಯೊಳಗೆ ನೀರು ಅಲಗಾಡ್ಲಿಕ್ಕತ್ತೈತಿ. ಇವಾಗ ನೀಲ ಗಾಳಿ ಬಿಟ್ಟು ಹೊಯ್ದಾಡ್ಲಿಕ್ಕತ್ತದು. ಒಂದು ಪಾತ್ರೆಯೊಳಗೆ ನೀರು ಅದು ಸ್ಥಿರವಾಗಿ ಐತದ, ಅದು ಅಲಗಾಟಿಲ್ಲ ಅಲ್ಲಿ. ಇಲ್ಲಿ ಸೂರ್ಯ ಹೊಯ್ದಾಡ್ದಂಗೆ ಆ ಕಡೆ ಚಲಿಸ್ದಂಗೆ ಕಾಣ್ತಾನೆ. ಇಲ್ಲಿ ಯಾವ ಗಾಳಿಯಿಂದ ಯಾವ ಜಲ ಹೊಯ್ದಾಡ್ಲಿಕ್ಕತ್ತದ ಅಲ್ಲಿ ಸೂರ್ಯ ಚಲಿಸುವಂತೆ ಕಾಣಿಸ್ತಾ ಇದ್ದಾನೆ, ಅಲ್ಲಿ ಕಂಪಿಸ್ದಂಗ ಆಗ್ತೈತೆ ಅಲ್ಲಿ. ಆದ್ರೆ ಮತ್ತೊಂದು ಇದ್ರೊಳಗ ಅಲ್ಲಿ ಅಲ್ಲಿ ಅಚಲವಾಗಿ ಅದಾನಲ್ಲಿ, ಯಾಕಂದ್ರೆ ನೀರಿನ ಹೊಯ್ದಾಟ ಇಲ್ಲ ಅಲ್ಲಿ. ಹಾಗೆ ಅಂತ ಯಥಾ ಏಕಸ್ಮಿನ್ ಜಲಸೂರ್ಯಕೆ ಕಂಪ್ಯಮಾನೆ ಜಲಸೂರ್ಯಕಾಂತರಂ ನ ನ ನ ಕಂಪತೆ ಅಂತ. ಹೇಗೆ ಒಂದು ಸೂರ್ಯನ ಪ್ರತಿಬಿಂಬ ಅನ್ನುವಂತಹದ್ದು ಒಂದು ಜಲದಲ್ಲಿ ಬಿದ್ದಾಗ ಒಂದು ಕಡೆಯಲ್ಲಿ ಕಂಪಿಸ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಕಂಪಿಸ್ತಾ ಇಲ್ಲ ಅಂತ. ಹಾಗೆ ಅಂತ ಇಲ್ಲಿ ಏವಂ ಏಕಸ್ಮಿನ್ ಜೀವೇ ಕರ್ಮಫಲ ಸಂಬಂಧಿನಿ ಜೀವಾಂತರಸ್ಯ ತತ್ಸಂಬಂಧ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರ, ಅದೇ ರೀತಿಯಾಗಿ ಇಲ್ಲಿ ಒಬ್ಬ ಜೀವ ಒಂದು ಕರ್ಮವನ್ನ ಮಾಡ್ಯಾನಂತ ತಿಳ್ಕೊಡ್ರಿ. ಆ ಕರ್ಮದ ಫಲ ಸಂಬಂಧ ಅನ್ನುವಂತಹದ್ದು ಅವನಿಗೆ ಉಂಟಾಗೈತಿ. ಇವಾಗ ಒಬ್ಬ ಜೀವ ಕರ್ಮ ಫಲ ಮಾಡ್ಯಾನ, ಅದ್ರ ನಾವು ಸಂಬಂಧ ಆಗೈತಿ. ಮತ್ತೊಬ್ಬನಿಗೆ ಅದ್ರ ಸಂಬಂಧ ಇಲ್ಲ ಅಂತ. ಒಬ್ಬನಿಗೆ ಮಾತ್ರ ಅದ್ರ ಸಂಬಂಧ ಆಗೈತಿ, ಮತ್ತೆ ಇನ್ನೊಬ್ಬನಿಗೆ ಅದ್ರ ಸಂಬಂಧ ಅನ್ನುವಂತಹದ್ದಿಲ್ಲ. ಹೀಗಾಗಿ ಆ ಕರ್ಮ ಫಲಗಳ ಬೆರಿಕೆ ಅನ್ನುವಂತಹದ್ದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ಏನ್ ಹೇಳಿದ್ರು? ಏವಮಪಿ ಅವ್ಯತಿಕರ ಏವ ಕರ್ಮ ಫಲಯೋಹೋ. ದೃಷ್ಟಾಂತ ಕೊಟ್ರು. ಹೇಗೆ ಅಲ್ಲಿ ಜಲದಲ್ಲಿ ಬಿದ್ದಿರತಕ್ಕಂತ ಸೂರ್ಯನ ಪ್ರತಿಬಿಂಬ ಒಂದ್ ಕಡೆಯಲ್ಲಿ ಕಂಪಿಸ್ತದ, ಒಂದ್ ಕಡೆಯಲ್ಲಿ ಕಂಪಿಸುವುದಿಲ್ವಲ್ಲ, ಹಂಗೆ ಇಲ್ಲಿ ಆತ್ಮ, ಇಲ್ಲಿ ಜೀವಾತ್ಮ ಅಂತ ಏನದಾನಲ್ಲ, ಆ ಜೀವಾತ್ಮನು ಕೂಡ ಇಲ್ಲಿ ಆ ದೇಹದ ಸಂಬಂಧ ಉಳ್ಳವನು ಏನದಲ್ರಿ. ಅಂದ್ರೆ ಅಲ್ಲಿ ಸೂರ್ಯ ಒಬ್ಬನೇ ಇದ್ರೂ ಕೂಡ ಆ ಪ್ರತಿಬಿಂಬಗಳಲ್ಲಿ ಕಂಪಿಸುವಿಕೆ ಕಂಪನ ಇಲ್ಲದೆ ಇರುವಿಕೆ ಅನ್ನುವಂಥದ್ದು ಹೆಂಗಿದೆಯೋ ಹಾಗೆ ಇಲ್ಲಿ ಆತ್ಮ ಇಲ್ಲಿ ಒಬ್ಬನೇ ಇದ್ರೂ ಕೂಡ ಇಲ್ಲಿ ಆ ಒಂದು ಉಪಾಧಿಗಳ ಸಂಬಂಧ ಮೂಲಕವಾಗಿ ಇಲ್ಲಿ ಕರ್ಮಫಲಗಳ ಬೆರಿಕೆ ಅನ್ನುವಂತಹದ್ದು ಆಗುವುದಿಲ್ಲ ಅಂತ. ಅಂದ್ರೆ ಒಬ್ಬ ಜೀವನಿಗೆ ಕರ್ಮಫಲ ಸಂಬಂಧ ಆಗೈತಿ, ಇನ್ನೊಬ್ಬನಿಗೆ ಆಗಿಲ್ಲ ಅಂತ. ಈ ರೀತಿಯಾಗಿ ನಾವು ಅರ್ಥೈಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಆಭಾಸಸ್ಯ ಚ ಅವಿದ್ಯಾಕೃತತ್ವಾ ತದಾಶ್ರಯಸ್ಯ ಸಂಸಾರಸ್ಯ ಅವಿದ್ಯಾಕೃತತ್ವೋಪಪತ್ತಿರಿತಿ. ಇಲ್ಲಿ ಈ ಸಂಸಾರ ಅನ್ನುವಂತಹದ್ದು ಏನದಲ್ಲ, ಇದು ಈ ಆಭಾಸ ಅನ್ನುವಂತಹದ್ದು ಏನದಲ್ಲ, ಇದು ಕೇವಲ ಅವಿದ್ಯೆಯಿಂದ ಉಂಟಾಗೈತಿ ಅಂತ. ಇದು ಅವಿದ್ಯಾಕೃತವಾಗಿರುವುದರಿಂದ ಅದನ್ನ ಆಶ್ರಯ ಮಾಡಿರ್ತಕ್ಕಂಥ ಈ ಸಂಸಾರ ಇದು ಅವಿದ್ಯಾರೂಪವಾಗಿದೆ ಅಂತ ಹೇಳಿದ್ರು ಅವರು. ಅವಿದ್ಯಾಕೃತತ್ವ ತದಾಶ್ರಯಸ್ಯ ಸಂಸಾರಸ್ಯ. ಈ ಆಭಾಸ ಅನ್ನುವಂಥದ್ದು, ಆಭಾಸ ಅಂದ್ರೆ ಏನು? ಇಲ್ಲಿ ಜೀವರೂಪನಾಗಿ ಏನು ತೋರಾಕತ್ತಲ್ಲ, ಪರಮಾತ್ಮನೇ ಇಲ್ಲಿ ಜೀವರೂಪದಿಂದ ಅಂತಕಣಿ ತೋರ್ಲಿಕ್ಕೆ ಕತ್ತಿದಾನಲ್ಲ, ಆ ಆಭಾಸ ಅನ್ನುವಂಥದ್ದು ಅದು ಅವಿದ್ಯಾಕೃತವಾಗಿ ಆಗೈತಿ ಅಂತ ಹೇಳ್ತಾರ ಅವರು. ಅವಿದ್ಯಾ ಮೂಲಕವಾಗಿ ಅಲ್ಲಿ ಆಭಾಸ ಅಂದ್ರೆ ತೋರಿಕೆ ಅನ್ನುವಂಥದ್ದು ಅದಲ್ಲಿ ಜೀವಂತ ನಿಸ್ಕೊಂಡಾನ, ಅದನ್ನ ಆಶ್ರಯಿಸಿಕೊಂಡೇ ಈ ಸಂಸಾರ ಅದಿದು ಸಂಸಾರಸ್ಯ ಅವಿದ್ಯಾಕೃತತ್ವೋಪಪತ್ತಿ ರೀತಿ. ಅಲ್ಲಿ ಸಂಸಾರ ಏನು ಪ್ರಾಪ್ತವಾಗೈತಿರಲ್ಲ ಜೀವನಿಗೆ, ಅದು ಕೂಡ ಅವಿದ್ಯಾಕೃತವಾಗಿದೆ ಅಂತ. ಆದ್ದರಿಂದ ತದ್ಯುದ್ಯಾಸೇನ ಚ ಪಾರಮಾರ್ಥಿಕಸ್ಯ ಬ್ರಹ್ಮಾತ್ಮ ಭಾವಸ್ಯ ಉಪದೇಶೋಪಪತ್ತಿರೀಹಿ. ತದ್ಯುದಾಸೇನ ಅಂದ್ರೆ ಅದನ್ನ ಈಗ ತಿರಸ್ಕಾರ ಅನ್ನುವಂತಹದನ್ನ ಮಾಡಿ, ಅಂದ್ರೆ ಉಪಾಧಿ ಧರ್ಮಗಳನ್ನ ನಾವು ತಿರಸ್ಕಾರ ಮಾಡಿದೀವಿ ಅಂತಂದ್ರೆ, ಈ ಅಂತ ಬುದ್ಧಿ ಅನ್ನುವಂತ ಉಪಾಧಿ, ದೇಹ ಅನ್ನುವಂತ ಉಪಾಧಿ, ಇವುಗಳೆಲ್ಲವನ್ನ ನಾವು ತಿರಸ್ಕಾರ ಮಾಡಿದೀವಿ ಅಂತಂದ್ರೆ ಅವಾಗ ಉಳಿಯುವಂತಹದ್ದೇನು? ಕೇವಲ ಶುದ್ಧ ಚೇತನ. ಅಲ್ಲಿ ಯಾವ ಉಪಾಧಿ, ಯಾವ್ದು ಕೊಳ ನೀರು ಅವು ಏನದಾವಲ್ರಿ, ಎಲ್ಲಾ ಉಪಾಧಿ ತೆಗೆದು ಬಿಟ್ರ ಅಲ್ಲಿ ಪ್ರತಿಬಿಂಬವಾಗಿರ್ತಕ್ಕ ಸೂರ್ಯ ಏನಾಗ್ಬಿಡ್ತಾನ್ರಿ? ಅವಾಗ ಬಿಂಬದಲ್ಲಿ ಅಡಗಿ ಬಿಡ್ತಾನಂತ ಅವನು.
ಅಲ್ಲಿ ಪಾರಮಾರ್ಥಿಕವಾಗಿರ್ತಕ್ಕಂಥ ಒಂದು ಬ್ರಹ್ಮಾತ್ಮ ಭಾವ ಒಂದೇ ಉಳಿತೈತೆ ಅಂತ ಅಲ್ಲಿ ಶ್ರುತಿಯಲ್ಲಿ ಅದನ್ನೇ ಉಪದೇಶ ಮಾಡ್ಕೊಂಡು ಬಂದಾರ ಇಲ್ಲಿ. ಈ ಅವಿದ್ಯಾ ಉಪಾಧಿಗಳು ಏನದಾವಲ್ಲ ಇವುಗಳನ್ನೆಲ್ಲ ತಿರಸ್ಕಾರ ಮಾಡಿಬಿಟ್ರೆ ನಾವು ಆತ್ಮನಾತ್ಮ ವಿವೇಕ ಮೂಲಕವಾಗಿ ದೇಹ ಇಂದ್ರಿಯ ಅಂತಃಕರಣ ಪ್ರಾಣಾದಿಗಳು ಇದಾವಲ್ರಿ, ಇವೆಲ್ಲ ಬುದ್ಧಿ ಉಪಾಧಿಗಳು ಇದಾವಲ್ಲ, ಇವುಗಳನ್ನ ನಾವು ವಿಚಾರ ಮಾಡಿ ನಾವು ಇವುಗಳನ್ನ ನೀತಿಗಳದು ಇಲ್ಲಿರ್ತಕ್ಕಂಥ ಯಾವ ಪ್ರತಿಬಿಂಬ ಅಂತೇನ ನಾವು ಜೀವ ಅಂತ ಕರಿತೇವಲ್ರಿ, ಆ ಜೀವನು ಬ್ರಹ್ಮರೂಪನೇ ಅದಾನ ಅಂತ ಅವನಿಗೆ ಬ್ರಹ್ಮಾತ್ಮ ಭಾವನ್ನೇ ಶ್ರುತಿಗಳು ಉಪದೇಶ ಮಾಡ್ತಾ ಇದ್ದಾವೆ. ಜೀವ ಬ್ರಹ್ಮರೂಪನೇ ಅಂತ ಹೇಳಿ ಅವನಿಗೆ ಉಪದೇಶ ಮಾಡಿದ್ದರಿಂದ ಅವನಿಗೆ ಈ ಸಂಸಾರ ಸಂಬಂಧ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ತದ್ವಿದಾಸೇನ ಚ ಪಾರಾರ್ಥಿಕಶ್ಚ ಬ್ರಹ್ಮಾತ್ಮ ಭವಸ್ಯ ಉಪದೇಶೋಪಪತ್ತಿ ಅಂದ್ರೆ ಅಲ್ಲಿ ಪಾರಮಾರ್ಥಿಕವಾಗಿರ್ತಕ್ಕಂಥ ಬ್ರಹ್ಮಾತ್ಮ ಭಾವನ್ನ ಜೀವನಿಗೆ ಉಪದೇಶ ಮಾಡಿದ್ದರಿಂದ, ಅಂದ್ರೆ ಇಲ್ಲಿ ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂಥ ಈ ಸಂಸಾರ ಅನ್ನುವಂತಹದ್ದು ಏನದಲ್ಲ ಇದನ್ನೆಲ್ಲವನ್ನ ನೇತಿಗಳದು ಇದನ್ನ ತಿರಸ್ಕರಿಸಿ ಅಂತ ನೀತಿಗಳದು ಈ ಪ್ರಕಾರವಾಗಿ ಇಲ್ಲಿ ಸಂಸಾರ ಅನ್ನುವಂತಹದ್ದು ಆತ್ಮನಿಗೆ ಇಲ್ಲ ಅಂಥೇಳಿ ಇಲ್ಲಿ ಹೇಳ್ಕೊಂಡು ಬಂದು, ಇದು ಆಭಾಸವನ್ನು ಆಶ್ರಯ ಮಾಡಿರ್ತಕ್ಕಂಥ ಈ ಸಂಸಾರ ಇದು ಆತ್ಮನಿಗಿಲ್ಲ ಅಂತ. ಆಭಾಸ ಅಂದ್ರೆ ಏನು, ಇಲ್ಲಿ ಜೀವ, ಜೀವನು ಪ್ರತಿಬಿಂಬ ಕೂಡ ಬಿಂಬರೂಪನೇ ಅದದು. ಅಲ್ಲಿ ತೋರುವಂತ ಜಲದಲ್ಲಿ ತೋರ್ತಕ್ಕಂತ ಸೂರ್ಯನ ಪ್ರತಿಬಿಂಬ ಐತಲ್ಲ ಅದು ಬಿಂಬವನ್ನು ಬಿಟ್ಟು ಬೇರೆ ಐತೇನೋ ಅಂತಂದ್ರೆ ಇಲ್ಲ. ಹಂಗ ಇಲ್ಲಿ ಜೀವನಿಸಿಕೊಂಡವನು ಪರಮಾತ್ಮನಿಗಿಂತ ಬೇರೆ ಇಲ್ಲ. ಆದ್ರೆ ಇಲ್ಲಿ ಉಪಾಧಿಯಿಂದ ಬೇರೆ ಇದ್ದಂಗ ತೋರಕತ್ತಾನ. ಉಪಾಧಿ ತೆಗೆದು ಬಿಟ್ರೆ ಅಲ್ಲಿ ಕೇವಲ ಆತ್ಮನೇ ಉಳಿತಾ ಇದ್ದಾನೆ ಅಂತ ಹೇಳಿ ಇಷ್ಟ ಇದನ್ನ ಹೇಳ್ಕೊಂಡು ಬಂದ್ರಿ. ಇನ್ನು ಮುಂದಿಂದ ಇದು ಭಾಷ್ಯ ಬಾಳ ಅದ್ರಿ ಮತ್ತೆ ಇದನ್ನ ನೋಡೋಣ ರಂಗರಿ, ಇಷ್ಟ ಇರ್ಲಿ.